ಎಲ್ಲರಿಗೂ ನಮಸ್ಕಾರ ಹಾಗೂ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ನಾವು ಸೊಗಸಾದ ಪ್ರಾರ್ಥನೆಗಳನ್ನು ಹೇಳಿದ್ದೀವಿ. ಜೊತೆಯಲ್ಲಿ ಇನ್ನೊಂದು ಪ್ರಾರ್ಥನೆಗೆ ಎಲ್ಲರೂ ಕೈಗೂಡಿಸೋಣ, ಧ್ವನಿಗೂಡಿಸೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಅಸತೋಮ ಸತ್ಕಮಯ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಪ್ರಣಾಮಗಳನ್ನು ವಿಶ್ವ ಚೈತನ್ಯಕ್ಕೂ ಹಾಗೂ ಎಲ್ಲ ಗುರು ಮಹಾತ್ಮರಿಗೂ, ಈ ಸಂಸ್ಥೆಯನ್ನು ಸ್ಥಾಪಿಸಿ ಪೋಷಿಸಿ ನಡೆಸ್ತಾ ಇರುವಂಥ ಮಹಾತ್ಮರಿಗೂ ನಮ್ಮ ಪ್ರಣಾಮಗಳನ್ನು ಅರ್ಪಿಸ್ತಾ, ಅವರ ಕೃಪೆ ನಮ್ಮನ್ನು ಆತ್ಮನಿಷ್ಠರಾಗಿ ಮಾಡಲಿ ಅಂತ ಪ್ರಾರ್ಥಿಸೋಣ. ಧ್ವನಿ ಸರಿಯಾಗಿ ಕೇಳಿಸ್ತಾ ಇದೆಯಾ? ವಾಲ್ಯೂಮ್ ಎಲ್ಲ. ಈ ಭಾನುವಾರ ಬೆಳಗ್ಗೆ ಮತ್ತೆ ನಾವೆಲ್ಲ ಸೇರ್ತಾ ಇದ್ದೀವಿ. ಮನೀಷಾ ಪಂಚಕಂ ಅದರಲ್ಲಿ 3ನೇ ಭಾಗ. ಇಂಥ ಒಂದು ಆಧ್ಯಾತ್ಮ ಸಂಸ್ಥೆಯಲ್ಲಿ ಸತ್ಯವನ್ನು ಆರಿಸ್ತಾ ಇರುವಂಥ ಬ್ರಹ್ಮ ಜಿಜ್ಞಾಸುಗಳು, ಅವರ ಜೊತೆಯಲ್ಲಿ ಸಮಯವನ್ನು ಕಳೆಯೋದು ಅಂದರೆ ನನಗೆ ಬಹಳ ಆನಂದದ ವಿಚಾರ. ಈ ಸಲ ನಾವು ತಗೊಳ್ತಾ ಇರುವಂಥ ಒಂದು ಮೇನ್ ಟಾಪಿಕ್ ಅಂತ ನಾವು ಹೇಳ್ಬೋದಾದರೆ, ನಾನೆಂಬುದು ನಾನಲ್ಲ ಅನ್ನೋದನ್ನು ಈ ಶ್ಲೋಕದಲ್ಲಿ ನಮ್ಮ ಮುಂದೆ ಬಹಳ ಸ್ಪಷ್ಟವಾಗಿ ಶಂಕರಾಚಾರ್ಯರು ಇಡ್ತಾರೆ. ಸೊ ಈಗಾಗಲೇ ನಾವು 2 ಉಪನ್ಯಾಸಗಳಲ್ಲಿ, ಮೊದಲನೇ ಉಪನ್ಯಾಸದಲ್ಲಿ ಏನನ್ನ ನೋಡಿದ್ವಿ? ಶಂಕರರ ಜನನ, ಅವರ ಬಾಲ್ಯ, ಮತ್ತು ಅವರು ಹೇಗೆ ಸನ್ಯಾಸವನ್ನು ತೆಗೆದುಕೊಂಡ್ರು, ಅವರ ಸದ್ಗುರು ಗೋವಿಂದ ಭಗವತ್ಪಾದರು ಅವ್ರಿಗೆ ಹೇಗೆ ಭೇಟಿಯಾದರು, ಮತ್ತು ಅವರ 4 ಮುಖ್ಯವಾದಂಥ ಶಿಷ್ಯರು ಯಾರ್ಯಾರು, ಅವರ ಬಗ್ಗೆ ಒಂದು ಸ್ವಲ್ಪ ಅವರ ಕಥೆ ಏನು ಅನ್ನೋದನ್ನು ನೋಡಿದ್ವಿ. ಮತ್ತು ಒಬ್ಬ ಚಾಂಡಾಲನನ್ನು ಅವರು ಕಾಶಿ ಗಂಗಾ ನದಿಯ ತಟದಲ್ಲಿ ಹೇಗೆ ಅವರು ಭೇಟಿ ಮಾಡಿದ್ರು, ಅವಾಗ ಏನಾಯಿತು ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಸೊ ಅದನ್ನು ಬಹಳ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಅವರ ಈ ಕಥೆಯ ಪ್ರಕಾರ ಶಂಕರರು ಕಾಶಿಯಲ್ಲಿ ಸ್ನಾನ ಮಾಡಿ ಶಿಷ್ಯರೊಂದಿಗೆ ಹೊರಗೆ ಬರ್ತಾ ಇದ್ದಾಗ ಒಬ್ಬ ಚಾಂಡಾಲ ಅಂದರೆ ಆಗಿನ ಕಾಲದಲ್ಲಿ ಕೀಳು ಜಾತಿಗೆ ಸೇರಿದಂಥವ ಅಂತ ನಾವು ಹೇಳ್ಬೋದು. ಇಲ್ಲಿ ಯಾವ ರೀತಿಯ ಜಾತಿ ಭೇದವನ್ನು ಪ್ರಮೋಟ್ ಮಾಡ್ತಾ ಇಲ್ಲ, ಇನ್ಫ್ಯಾಕ್ಟ್ ದ ಅದರ್ ವೇ ರೌಂಡ್. ಆದರೆ ಕತೆ ಇದ್ದ ಹಾಗೆ ನಾವು ನೋಡ್ತಾ ಇದ್ದೀವಿ. ನೋಡಿದ ತಕ್ಷಣ ಆಗಿನ ಕಾಲದಲ್ಲಿ ಮೈಲ್ಗೆ ಮಡಿ ಬಹಳ ಹೆಚ್ಚು ಗೊತ್ತು ನಮಗೆ. ಸೊ ನದಿಯಲ್ಲಿ ಸ್ನಾನ ಮಾಡಿ ಹೊರಗೆ ಬಂದಮೇಲೆ ಚಾಂಡಾಲನನ್ನ ಏನಾದರೂ ಸ್ಪರ್ಶ ಆಗೋದ್ರೆ, ಜೊತೆಯಲ್ಲಿ ಅವನ ಹತ್ರ 4 ನಾಯಿ ಇತ್ತು, ನಾಯಿಗಳು ಯಾವುದಾದ್ರು ಸ್ಪರ್ಶ ಆಗೋದ್ರೆ ಮತ್ತೆ ಮೈಲ್ಗೆ ಆಗತ್ತೆ, ಹೋಗಿ ಸ್ನಾನ ಮಾಡಬೇಕು ಅಂತ ಶಂಕರರೋ ಅಥವಾ ಅವ್ರ ಶಿಷ್ಯರೋ ಅಥವಾ ಶಂಕರರು ಇದು ನೋಡಿದ ಘಟನೆ ನನಗೆ ಆಯಿತು ಅನ್ನೋ ರೀತಿಯಲ್ಲಿ ವರ್ಣನೆ ಮಾಡಿದಾರೋ ಅದು ನಾವು ಗೊತ್ತಿಲ್ಲ, ಬಿಟ್ಟಿದ್ದೀವಿ ಫಾರ್ ಪಾಸ್ಟರಿಟಿ ಟು ಡಿಸೈಡ್. ಸೊ ಈಗ ಶಂಕರರು ಅಥವಾ ಅವ್ರ ಶಿಷ್ಯರು ಹೇಳ್ತಾರೆ,
ಗಚ್ಚ ಗಚ್ಚ ಪಕ್ಕಕ್ಕೆ ಸರಿ ಅಂತ. ಆಗ ಚಾಂಡಾಲ ಏನು ಮಾಡ್ತಾನೆ, ಪಕ್ಕಕ್ಕೆ ಸರಿಯೋದಿಲ್ಲ ಅವನು. ಅವನು 4 ಪ್ರಶ್ನೆಗಳನ್ನು ಕೇಳ್ತಾನೆ, 3 ಪ್ರಶ್ನೆಗಳನ್ನು ಕೇಳ್ತಾನೆ. ಆ ಪ್ರಶ್ನೆಗಳು ಹೀಗಿರುತ್ತೆ: ನೀನು ಬಹಳ ಜ್ಞಾನಿ ಅಂತ ಕೇಳಿದ್ದೀನಿ, ನಿನ್ನ ದೇಹ ಪಂಚಭೂತಗಳಿಂದ ಮಾಡಿರೋವಂಥ ದೇಹದಿಂದ ಪಂಚಭೂತಗಳಿಂದಾನೇ ಮಾಡಿರೋವಂಥ ನನ್ನ ದೇಹ ದೂರ ಸರಿಬೇಕಾ, ಅಥವಾ ನಿನ್ನ ಆತ್ಮ ಜೊತೆಗೆ ಒಂದಾಗಿರುವಂಥ ನನ್ನ ಆತ್ಮ ದೂರ ಸರಿಬೇಕಾ? ಗಂಗಾ ನದಿಯಲ್ಲಿ ಪ್ರತಿಬಿಂಬಿತವಾದಂಥ ಸೂರ್ಯ, ಆಕಾಶದಲ್ಲಿರೋ ಸೂರ್ಯ ಪವಿತ್ರ ಆಗ್ತಾನೋ ಅಥವಾ ಕೊಳಚೆ ನೀರಲ್ಲಿ ಅವನ ಪ್ರತಿಬಿಂಬ ಆದರೆ ಅವನು ಮೈಲ್ಗೆ ಆಗ್ತಾನ? ಆಕಾಶದಲ್ಲಿರೋ ಸೂರ್ಯ ಆತ್ಮಕ್ಕೆ ಮಡಿ ಮೈಲ್ಗೆ ಅನ್ನೋದು ಇದೆಯಾ ನಿಜವಾಗ್ಲೂ? ಒಂದು ಚಿನ್ನದ ಮಡಿಕೆಯಲ್ಲಿರುವಂತಹ ಅವಕಾಶ ಒಂದು ಮಣ್ಣಿನ ಮಡಿಕೆಯಲ್ಲಿರುವಂತಹ ಅವಕಾಶಕ್ಕಿಂತ ಹೆಚ್ಚು ಅಂತ ನಾವು ಹೇಳ್ಬೋದಾ? ಇಟ್ ಇಸ್ ಸುಪೀರಿಯರ್ ಅಂತ ಹೇಳಕ್ ಸಾಧ್ಯನಾ ಅಂತ ಎಲ್ಲ ಕೇಳ್ತಾರೆ. ಅದೆಲ್ಲ ಆಯಿತು. ನಿನ್ನಂಥ ಬ್ರಹ್ಮಜ್ಞಾನಿ, ಬ್ರಹ್ಮನಲ್ಲೇ ನೆಲೆಸಿರುವಂತಹ ನಿನ್ನ ಪ್ರಜ್ಞೆ, ಆ ಪ್ರಜ್ಞೆಯೊಳಗೆ ಈ ಮೇಲು ಕೀಳು ಅನ್ನೋ ಒಂದು ಕಾನ್ಸೆಪ್ಟ್ ಹೇಗೆ ಬಂತು? ನಿನ್ಗೆಲ್ಲರೂ ಒಬ್ಬರೇ ಅಲ್ವಾ? ಎಲ್ಲ ಜೀವಿಗಳು ಒಂದೇ ಅಲ್ವಾ? ಎಲ್ಲರೂ ಒಂದೇ ಆತ್ಮಕ್ಕೆ ಸೇರಿದವರು. ದೇ ಆರ್ ಆಲ್ ಈಕ್ವಲ್. ಹಂಗಾದ್ಮೇಲೆ ನಿನ್ನಂಥ ಬ್ರಹ್ಮಜ್ಞಾನಿಯಲ್ಲಿ ಆ ರೀತಿ ಒಂದು ಭಾವನೆ ಹೇಗೆ ಹೇಳ್ತು ಅಂತ ಕೇಳ್ತಾರೆ. ಆಗ ತಕ್ಷಣ ಶಂಕರರಿಗೆ ಏನನ್ಸುತ್ತೆ, ಓಹೋ ಇವ್ರು ದೊಡ್ಡ ಜ್ಞಾನಿ, ಶಿವನೇ ಬಂದಿರಬೇಕು. ಚಾಂಡಾಲನ ರೂಪದಲ್ಲಿ ನನ್ನ ಮನಸ್ಸಿನಲ್ಲಿ ಇರುವಂಥ ಈ ಸಣ್ಣ ಒಂದು ಕಂಡೀಷನಿಂಗ್, ಬಿಳಿ ಒಂದು ವಸ್ತ್ರದ ಮೇಲೆ ಒಂದೇ ಒಂದು ಚುಕ್ಕೆ ನಾವು ಬ್ಲ್ಯಾಕ್ ಇಂಕಲ್ಲಿ ಇಟ್ಟರೆ ಅದು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಇಟ್ ಲುಕ್ಸ್ ಲೈಕ್ ಅನ್ ಇಂಪರ್ಫೆಕ್ಷನ್. ಆ ಥರ ಶಂಕರರು ಜ್ಞಾನಿಗಳು, ಅವರ ಮನಸ್ಸು ಶುಭ್ರವಾದಂಥ ಮನಸ್ಸಿನಲ್ಲಿ ಇದೊಂದು ಸಣ್ಣ ಕಳಂಕ ಇತ್ತ ಅಂತ ನಾವು ಪ್ರಶ್ನೆ ಕೇಳೋದಾದರೆ, ಅದನ್ನು ತೆಗೆದುಹಾಕಕ್ಕೆ ಶಿವ 4 ವೇದಗಳನ್ನು ನಾಯಿಗಳ ರೂಪದಲ್ಲಿ ಕರ್ಕೊಂಡು ಬಂದಿದ್ದ ಅಂತ ನಾವು ಓದುವಂಥ ಕತೆ. ಸೊ ಈ ಪ್ರಶ್ನೆಗಳನ್ನು ಕೇಳಿದ ತಕ್ಷಣ ಶಂಕರರು ಆ ಚಾಂಡಾಲನ ಪಾದಸ್ಪರ್ಶ ಮಾಡಿ ಉತ್ತರವನ್ನು ನೀಡೋದಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಅರಿವಾಗತ್ತೆ, ಇದು ಮಹಾಜ್ಞಾನಿ ನನ್ನ ಮುಂದೆ ನಿಂತಿರೋದು, ಶಿವನೇ ಬಂದಿದ್ದಾನೆ ಅಂತ ಹೇಳಿ. ಮೊದಲನೇ ಶ್ಲೋಕ ಹೋದ್ಸಲ ನೋಡಿದ್ವಿ. ಶಂಕರರ ಉತ್ತರ 5 ಶ್ಲೋಕಗಳಲ್ಲಿ ಬರುತ್ತೆ. ಮನೀಷಾ ಪಂಚಕಂ. ಮನೀಷಾ ಅಂತ ಹೇಳಿದ್ರೆ ಕನ್ವಿಕ್ಷನ್. ನಾನು ಯಾರಿಗೋ ಯಾವುದರ ಬಗ್ಗೆ ಆದರೂ ಹೇಳಬೇಕಾದ್ರೆ ಮೊದಲು ಐ ಶುಡ್ ಬಿ ಕನ್ವಿನ್ಸ್ಡ್. ನೀವು ಹಾಗೆ ಮಾಡಿ ಅಂತ ಹೇಳಬೇಕಾದ್ರೆ ನನ್ನ ಮನಸ್ಸಿನಲ್ಲಿ ಅದು ದೃಢೀಕೃತ ಆಗಿರಬೇಕು ಮೊದಲು. ಆವಾಗಲೇ ಐ ಕ್ಯಾನ್ ಬಿ ಕನ್ವಿನ್ಸಿಂಗ್. ಇಲ್ಲದೆ ಹೋದರೆ ಇಟ್ ಬಿಕಮ್ಸ್ ಲೈಕ್ ಸೇಲ್ ಸ್ಟಾಕ್. ಇಟ್ ಇಸ್ ನಾಟ್ ರಿಯಲಿ ಕನ್ವಿನ್ಸಿಂಗ್ ಟು ಎನಿಬಡಿ. ಸುಮ್ಮನೆ ಮಾರ್ಕೆಟಿಂಗ್ ಮಾಡ್ತಾರ್ರಿ ಅವರು ಅಂತ ಹೇಳ್ತಾರೆ. ಸೊ ಇಲ್ಲೇನಾಗಿದೆ, ಬ್ರಹ್ಮಜ್ಞಾನ ನಮಗೆ ಸ್ಪಷ್ಟವಾಗಿ ದೃಢವಾಗಿ ಮನಸ್ಸಿನಲ್ಲಿ ನಿಲ್ಲಬೇಕು. ಅದೇ ರೀತಿ ಈಗ ಶಂಕರರಿಗೆ ಏನು ದೃಢೀಕೃತ ಆಯಿತು, ಈ ನನ್ನ ಮುಂದೆ ನಿಂತಿರೋ ಚಾಂಡಾಲ ರೂಪದಲ್ಲಿರುವಂತಹ ಈ ಒಬ್ಬರು ಬೀಯಿಂಗ್ ಅಂತ ನಾವು ಹೇಳೋದು ಮಹಾತ್ಮರು, ಅವರು ಗುರುಸ್ಥಾನವನ್ನು ಅದಕ್ಕೆ ಅರ್ಹರು, ಸದ್ಗುರು ಸ್ಥಾನಕ್ಕೆ ಅರ್ಹರು. ನನಗೆ ಮಹಾಪಾಠವೊಂದನ್ನು ಹೇಳ್ಕೊಡ್ತಾ ಇದ್ದಾರೆ. ಇದು ನನ್ನ ಮನೀಷಾ ಅಂದರೆ ದಿಸ್ ಈಸ್ ಮೈ ಫರ್ಮ್ ಕನ್ವಿಕ್ಷನ್. ನನಗೆ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಇದು ಗೋಚರ ಆಗ್ತಾ ಇದೆ. ಪಂಚಕಂ ಅಂದರೆ 5. ಸೊ 5 ಶ್ಲೋಕಗಳಲ್ಲಿ ಅವರು ತಮ್ಮ ಉತ್ತರವನ್ನು ನೀಡ್ತಾರೆ. ಒಂದೊಂದು ಶ್ಲೋಕದಲ್ಲೂ ಅ ಲಾಟ್ ಆಫ್ ಗುಪ್ತ ಜ್ಞಾನ ಇಸ್ ಪ್ಯಾಕ್ಟ್. ಸುಮ್ಮನೆ ನಾವು ಮೇಲ್ನೋಟಕ್ಕೆ ರೂಢಾರ್ಥ ಓದ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದೊಂದು ಉಪನ್ಯಾಸದಲ್ಲಿ ಒಂದು ಶ್ಲೋಕವನ್ನು ತೆಗೆದುಕೊಳ್ತಾ ಇದ್ದೀವಿ. ಸೊ ಹಿಂದಿನ ಶ್ಲೋಕದಲ್ಲಿ ಅವರು ಏನನ್ನು ಹೇಳಿದ್ರು, ಯಾರಾದರೂ ಒಬ್ಬರು ಜ್ಞಾನಿ, ಅವರಿಗೆ ಎಚ್ಚರದ ಸ್ಥಿತಿ, ಕನಸಿನ ಸ್ಥಿತಿ ಮತ್ತು ಗಾಢ ನಿದ್ರೆಯ ಸ್ಥಿತಿ 3ರಲ್ಲೂ ಕೂಡ ಒಂದು ಸಾಕ್ಷಿ ಇದೆ. ಆ ಸಾಕ್ಷಿಗೆ ತಾನು ಗೊತ್ತಾಗ್ತಾ ಇದೆ, ನನಗೆ ಈ ರೀತಿ ಕನಸು ಬಿತ್ತು ನಿನ್ನೆ ರಾತ್ರಿ, ನಾನು ಒಳ್ಳೆ ನಿದ್ದೆ ಮಾಡಿದ್ನಪ್ಪ, ಗಾಢ ನಿದ್ರೆ. ಏನಿತ್ತು ನಿದ್ದೆಯಲ್ಲಿ? ಏನೂ ಇರಲಿಲ್ಲ. ಏನೂ ಇರಲಿಲ್ಲ ಅಂದರೆ ನಾನಿದ್ದೆ. ಯಾರಾದರೂ ಏನೂ ಇರಲಿಲ್ಲ ಅಂತ ಹೇಳೋದಕ್ಕೊಬ್ಬರು ಇರಬೇಕಲ್ವ, ಇಲ್ಲದೆ ಹೋದರೆ ಏನೂ ಇರಲಿಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ನಾನಿದ್ದೆ. ಯಾವ ರೂಪದಲ್ಲಿದ್ದೆ? ಸಾಕ್ಷಿ ರೂಪದಲ್ಲಿದ್ದೆ.
ಅದೇ ಸಾಕ್ಷಿ ಗಾಢನಿದ್ರೆಯಲ್ಲಿತ್ತು, ಅದೇ ಸಾಕ್ಷಿ ನನ್ನ ರೂಪ ಕನಸಿನಲ್ಲೂ ಇತ್ತು, ಅದೇ ಸಾಕ್ಷಿ ಈಗ ಎಚ್ಚರದ ಸ್ಥಿತಿಯಲ್ಲೂ ಇದೆ. ಆದ್ರಿಂದ ಈ ದೇಹ ಮನಸ್ಸು ಬುದ್ಧಿ ಬದಲಾಗ್ತಾನೆ ಇರುತ್ತೆ. ಒಂದು ನಿಮಿಷ ಸಂತೋಷ, ಒಂದು ನಿಮಿಷ ಬೇಸರ, ಒಂದು ನಿಮಿಷ ಆರೋಗ್ಯ, ಒಂದು ನಿಮಿಷ ಅನಾರೋಗ್ಯ. ಯಾರಿಗೂ ಗೊತ್ತಿಲ್ಲ ಆಗು ಹೋಗು ಹೇಗಾಗತ್ತೆ ಅಂತ. ಬುದ್ಧಿ ಒಂದು ನಿಮಿಷ ಭ್ರಾಂತಿ ಬಡ್ದಂಗಾಗತ್ತೆ. ಈಗ ಶಂಕರರಿಗೆ ಭ್ರಾಂತಿ ಬಡ್ದಂಗಾಯ್ತು, ಗಚ್ಚ ಗಚ್ಚ ಅಂದ್ರು. ಸೊ ಒಂದ್ಸಲ ವಿ ಆರ್ ಸೋ ಕನ್ಫ್ಯೂಸ್, ಸಮ್ಟೈಮ್ಸ್ ವಿ ಆರ್ ಸೋ ಕ್ಲಿಯರ್. ಬದಲಾಗ್ತಾನೆ ಇರುತ್ತೆ. ಅದರಿಂದ ನಾನು ಈ ಬದಲಾಗುವಂಥ ವಸ್ತುಗಳು ನಾನಲ್ಲ, ಇವು ನನ್ನ ಉಪಕರಣಗಳು. ನಾನು ಸದಾ ಇರುವಂತಹ ಬದಲಾಗದೇ ಇರುವಂತಹ ಹುಟ್ಟು ಸಾವು ಇಲ್ಲದೆ ಇರುವಂಥ ಸಾಕ್ಷಿ ಅಂತ ಯಾರಿಗೆ ಅರ್ಥ ಆಗುತ್ತೋ, ಮತ್ತೆ ಇದೇ ಸಾಕ್ಷಿ ಬರೀ ನನ್ನಲ್ಲಿಲ್ಲ, ಎಲ್ಲರಲ್ಲೂ ಇದೆ. ಯಾರು ಈ ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ನಲ್ಲ ಬ್ರಹ್ಮ. ಬ್ರಹ್ಮ ಅಂದರೆ ಬೃಹತ್, ಅಷ್ಟು ದೊಡ್ಡದಾಗಿರ್ಬೇಕು, ಇನ್ಫಿನಿಟ್ಲಿ ವಾಸ್ಟ್. ಆ ಬ್ರಹ್ಮನಲ್ಲೂ ಇದೇ ಸಾಕ್ಷಿ ಇದೆ. ಮತ್ತೆ ಈ ಸಣ್ಣ ಇರಿವೆ ಪಿಪಿಲಿ, ಅದರಲ್ಲೂ ಕೂಡ ಪಿಪಿಲಿಕ, ಅದರೊಳಗೂ ಅದೇ ಸಾಕ್ಷಿ ಇದೆ. ಸೊ ಎಲ್ಲರಲ್ಲೂ ಇರುವಂತಹ ಈ ವಿಶ್ವ ಸಾಕ್ಷಿ, ಕನಸು ಎಚ್ಚರ ಜಾಗ್ರತ್ನಲ್ಲೂ ಇರುವಂತಹ ಈ ಸಾಕ್ಷಿ, ಆ ಸಾಕ್ಷಿ ನಾನು, ಆ ದೃಕ್ ನಾನು. ಈ ದೃಶ್ಯ, ಕಾಣುವಂತಹ ದೃಶ್ಯಗಳು ನಾನಲ್ಲ, ಬದಲಾಗೋ ದೃಶ್ಯಗಳು ನಾನಲ್ಲ. ಅಂದರೆ ದೇಹ ಮನಸ್ಸು ಬುದ್ಧಿ ಸೇರಿಕೊಂಡು ಅಂತ ಯಾರು ಅರ್ಥ ಮಾಡ್ಕೊಳ್ತಾರೋ ಅವನು ಮಹಾಜ್ಞಾನಿ. ಅಂಥವನೇ ಈ ಚಾಂಡಾಲ ಅಂತ ಹಿಂದಿನ ಒಂದು ಶ್ಲೋಕದಲ್ಲಿ, ಅವನು ಬ್ರಾಹ್ಮಣ ಆಗಿರ್ಬೋದು, ಚಾಂಡಾಲ ಆಗಿರ್ಬೋದು, ಅದು ನಮಗೇನು ಇಟ್ ಡಸಂಟ್ ಮ್ಯಾಟರ್. ಹೊರಗಡೆ ದೇಹ ಅದು ಅಲ್ಲ ಮುಖ್ಯ, ಒಳಗಡೆ ತಿಳುವಳಿಕೆ, ಒಳಗಡೆ ಇರುವಂಥ ಜ್ಞಾನ ಅದು ಮುಖ್ಯ ಅಂತ ಮೊದಲನೇ ಶ್ಲೋಕದಲ್ಲಿ ನಾವು ಕಲ್ತ್ಕೊಂಡ್ವಿ. ಮತ್ತು ಈಗ ಎರಡನೇ ಶ್ಲೋಕಕ್ಕೆ ಇವತ್ತು ಬರ್ತಾ ಇದ್ದೀವಿ. ನಾನು ಒಂದ್ಸಲ ಸಣ್ಣ ಸಣ್ಣದಾಗಿ ತುಡುಕು ಮಾಡಿ ಮಾಡಿ ಹೇಳ್ತೀನಿ, ಎಲ್ಲರೂ ರಿಪೀಟ್ ಮಾಡ್ಬೋದು. ಬ್ರಹ್ಮ ಏವ ಅಹಂ, ಬ್ರಹ್ಮ ಏವ ಅಹಂ, ಇದಂ ಜಗಚ್ಚ ಸಕಲಂ, ಇದಂ ಜಗಚ್ಚ ಸಕಲಂ ಚಿನ್ಮಾತ್ರ ವಿಸ್ತಾರಿತಂ, ಮಾತ್ರ ವಿಸ್ತಾರಿತಂ, ಸರ್ವಂ ಚೈತನ್ಯದ್ ಅದ್ವಿದ್ಯಯ ತ್ರಿಗುಣಯ ಅಶೇಷಂ ಮಯಾ ಕಲ್ಪಿತಂ, ಇತ್ತಂ ಯಸ್ಯ ದೃಢಾ ಮತಿಃ ಸುಖತರೆ ನಿತ್ಯೇ ಪರೇ ನಿರ್ಮಲೆ ಚಾಂಡಾಲೋಹ ಅಸ್ತು ಸ ತು ದ್ವಿಜೋ ಅಸ್ತು ಗುರುಃ ಇತಿ ಏಷಾ ಮನೀಷಾ ಮಮ. ಅಂದರೆ ಈಗ ಭಗವದ್ಗೀತೆಯಲ್ಲಿ ನಾವು ಶ್ಲೋಕಗಳನ್ನು ಎಷ್ಟೋ ಜನ, ನಾವು ಯಾರ್ಯಾರು ಓದಿರ್ತೀವಿ ಭಗವದ್ಗೀತೆ ಕೈ ಎತ್ಬೋದಾ? ಎಷ್ಟೋ ಜನಕ್ಕೆ ಬಾಯ್ಪಾಠ ಕೂಡ ಆಗಿರುತ್ತೆ. ಚಾಪ್ಟರ್ಗಳು ಅಥವಾ ಇಡೀ ಗೀತೆ ಅಥವಾ ಕೆಲವು ಶ್ಲೋಕಗಳು, ನಮ್ಗೆ ತುಂಬ ಪ್ರಿಯವಾದಂಥ ಶ್ಲೋಕಗಳು ಬಾಯ್ಪಾಠ ಕೂಡ ಆಗಿರ್ಬೋದು. ಆ ಭಗವದ್ಗೀತೆಯಲ್ಲಿ ಕೆಲವು ಸಲ ನಮಗೆ ಕನ್ಫ್ಯೂಸ್ ಆಗ್ಬೋದು. ಒಂದ್ಸಲ ಕೃಷ್ಣ ನೋಡಿದ್ರೆ ನಮ್ಮಂಥ ಸಾಮಾನ್ಯ ಮನುಷ್ಯರು ಅಂದರೆ ಜೀವಿಗಳು, ಅವರಿಗೆ ಹೇಗನ್ಸುತ್ತೋ ಅವರ ದೃಷ್ಟಿಯಿಂದ ಮಾತಾಡ್ತಾನೆ. ಕೆಲವು ಸಲ ಅವನೇ ಈಶ್ವರ, ಈ ಜಗತ್ತನ್ನು ಸೃಷ್ಟಿ ಮಾಡಿರುವಂತಹ ಈಶ್ವರ ಅನ್ನೋ ಒಂದು ದೃಷ್ಟಿಕೋನದಿಂದ ಮಾತಾಡ್ತಾನೆ. ಇನ್ನೂ ಕೆಲವು ಸಲ ನಾನು ಬ್ರಹ್ಮನ್, ಎಲ್ಲವನ್ನೂ ದಾಟಿ ನಿಂತಂಥ ಬ್ರಹ್ಮನ್ ನಾನು ಅನ್ನೋ ಒಂದು ದೃಷ್ಟಿಕೋನದಿಂದ ಕೂಡ ಮಾತಾಡ್ತಾನೆ. ಯಾವಾಗ ಕೃಷ್ಣ ಆವಾಗ ನೋಡಿದ್ರೆ ಹಂಗೆ ಹೇಳ್ದ, ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದಾನಲ್ಲಪ್ಪ ಅಂತ ಮೊದಲು ಕನ್ಫ್ಯೂಸ್ ಆಗುತ್ತೆ. ಎಲ್ಲಿವರೆಗೆ ನಾವು ಅರ್ಥ ಮಾಡ್ಕೋಬೇಕು, ಓ ಎಲ್ಲಿಂದ ಯಾವ 3 ದೃಷ್ಟಿಕೋನ ಇದೆ, ಯಾವುದರಿಂದ ಈ ಶ್ಲೋಕ ಹೇಳ್ತಾ ಇದ್ದಾನೆ ಕೃಷ್ಣ. ಅದಕ್ಕೋಸ್ಕರನೇ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನಮ್ಗೆ ಯಾರಾದರೂ ಬೇಕು ತಿಳಿದವರು. ಸೊ ಆ ರೀತಿ ವ್ಯೂ ಪಾಯಿಂಟ್ ವಿಲ್ ಕೀಪ್ ಶಿಫ್ಟಿಂಗ್.
ಸೊ ಹಾಗೆ ಇಲ್ಲೂ ಕೂಡ ಮೊದಲು 2 ಸಾಲಿನಲ್ಲಿ 2-3 ದೃಷ್ಟಿಕೋನವನ್ನ ಇಲ್ಲಿ ಶಂಕರರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಮೊದಲು ಹೇಳ್ತಾ ಇದ್ದಾರೆ, ನಾನೇ ಬ್ರಹ್ಮನ್. ನಾನೇ ಬ್ರಹ್ಮನ್. ಎಂಥ ಬ್ರಹ್ಮನ್ನು? ಬದಲಾಗದೇ ಇರೋ ಬ್ರಹ್ಮನ್. ಎಂಥ ಬ್ರಹ್ಮನ್ನು? ಸುಖತರೆ ನಿತ್ಯೇ ಪರೇ ನಿರ್ಮಲೆ. ಸುಖತರೆ, ಯಾವಾಗಲೂ ಆನಂದವಾಗಿರುವಂಥದ್ದು. ಮತ್ತೆ ನಿತ್ಯೇ, ಬದಲಾಗದೇ ಇರೋದು. ಪರೇ, ಎಲ್ಲವನ್ನು ದಾಟಿ ನಿಂತಿರೋದು. ನಿರ್ಮಲೆ, ನಿಷ್ಕಳಂಕ. ಈ ಬ್ರಹ್ಮನ್ ನಾನು. ಇದಂ ಜಗಚ್ಚ ಸಕಲಂ. ಇಲ್ಲಿ ಸುತ್ತಮುತ್ತ ಕಾಣ್ತಾ ಇರೋವಂಥ ಜಗತ್ತು, ಪ್ರಪಂಚ ಏನೇನು. ಈಗ ಸದ್ಯಕ್ಕೆ ನನ್ಗೆ ಮೈಕ್ ಇದೆ ಮುಂದೆ, ಇಲ್ಲಿ ಕಂಪ್ಯೂಟರ್ ಇದೆ, ಅಥವಾ ಈ ಕಂಬ ಇರ್ಬೋದು, ಈ ಸಭೆ, ತಾವೆಲ್ಲ ಕೂತಿದ್ದೀರ ಇಲ್ಲಿ. ಈಗ ಸದ್ಯಕ್ಕೆ ಇದು ನನ್ನ ಜಗತ್ತು, ಇವತ್ತು ಸಭಾಂಗಣ ನನ್ನ ಜಗತ್ತು. ಸೊ ಇಡೀ ಜಗತ್ತು ಮತ್ತು ಹೊರಗಡೆ ಇರುವಂಥ ಎಲ್ಲ ದೊಡ್ಡ ಜಗತ್ತು, ಗ್ಯಾಲಕ್ಸೀಸು, ಎಲ್ಲ ಸ್ಯಾಟಲೈಟ್ಸ್ ಹೋಗಿವೆ, ಗ್ರಹಗಳು, ನಕ್ಷತ್ರಗಳು ಎಲ್ಲ ಸೇರ್ಕೊಂಡು ಇಡೀ ಜಗತ್ತು ಚಿನ್ಮಾತ್ರ ವಿಸ್ತಾರಿತಂ. ಚಿತ್ ಶಕ್ತಿ. ಚಿತ್ ಶಕ್ತಿ ಅಂತ ಹೇಳಿದ್ರೆ ನಾವು ಕಾನ್ಷಿಯಸ್ನೆಸ್ ಅಂತ ಹೇಳ್ಬೋದು. ಈ ಚಿತ್ ಶಕ್ತಿಯಿಂದ ಇಡೀ ವಿಶ್ವ ವಿಸ್ತಾರವಾಗಿ ನಮ್ಮ ಮುಂದೆ ಹರಡ್ಕೊಂಡಿದೆ, ವ್ಯಕ್ತವಾಗಿದೆ. ಒಂದೊಂದನ್ನು ಡೀಟೇಲ್ಡ್ ಆಗಿ ನೋಡೋಣ. ಇದು ಸುಮ್ಮನೆ ಟ್ರಾನ್ಸ್ಲೇಷನ್ ಅಷ್ಟೆ. ಸೊ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ, ಓ ಇವ್ರು ಏನೋ ಹೇಳ್ತಾ ಇದ್ದಾರಪ್ಪ, ತಲೆಗೆ ಹೋಗಲ್ಲ ಅಂತ ಸ್ವಿಚ್ ಆಫ್ ಮಾಡಬೇಡಿ. ಮೆಂಟಲಿ ಅರ್ಥ ಆಗೋ ರೀತಿಲಿ ಬರುತ್ತೆ ಎಕ್ಸ್ಪ್ಲನೇಷನ್. ಓಕೆ. ಸೊ ಸರ್ವಂ ಚೈತದ್ ಅವಿದ್ಯೆಯ ತ್ರಿಗುಣಯ. ಇದೆಲ್ಲವೂ ಕೂಡ ಕಾನ್ಷಿಯಸ್ನೆಸ್ಸಿಂದ ಬಂದಿದೆ, ಚಿತ್ಶಕ್ತಿಯಿಂದ ಬಂದಿದೆ. ಆ ಚಿತ್ಶಕ್ತಿ ಯಾವುದನ್ನ ಬಳಸ್ಕೋತಾ ಇದೆ ಇದನ್ನೆಲ್ಲ ಸೃಷ್ಟಿ ಮಾಡೋದಕ್ಕೆ ಅಂದರೆ ಅವಿದ್ಯಾ. ಅವಿದ್ಯಾ ಅಂತ ಹೇಳಿದ್ರೆ ನಾವಿಲ್ಲಿ ಮಾಯಾಶಕ್ತಿ ಅಂತ ಅರ್ಥ ಮಾಡ್ಕೋಬೋದು. ಈ ಮಾಯಾಶಕ್ತಿ ಅಥವಾ ಅವಿದ್ಯಾಶಕ್ತಿಯನ್ನ ಅದು ಬಳಸ್ಕೋತಾ ಇದೆ. ಆ ಮಾಯಾಶಕ್ತಿಯಲ್ಲಿ 3 ಆಸ್ಪೆಕ್ಟ್ಸ್ ಇರುತ್ತೆ. ಯಾರಾದರೂ ನಮ್ಮ ಮನೆಯಲ್ಲಿ ಒಬ್ಬರು, ಈಗ ಆಫೀಸಲ್ಲಿ ಒಬ್ಬರು ಸೂಪರ್ವೈಸರ್ ಇರ್ತಾರೆ. ಏನಾದರೂ ಕೆಲಸ ಇದ್ರೆ ಬಾಸ್ ಕರೆದ್ಬಿಟ್ಟು ಸೂಪರ್ವೈಸರ್ಗೆ ಹೇಳ್ತಾರೆ, ನೀವು ಮಾಡ್ರಿ. ಆ ಸೂಪರ್ವೈಸರ್ ಇಷ್ಟು ಕೆಲಸ ಅವ್ರೇನು ಮಾಡಲ್ಲ, ಅಲ್ಲಿ ಹೋಗ್ತಾರೆ, ಅವ್ರಿಗೆ 3 ಜನ ಅಸಿಸ್ಟೆಂಟ್ ಇರ್ತಾರೆ. ಆ 3 ಜನಕ್ಕೂ ಆ ಕೆಲಸ ಹಂಚ್ಬಿಡ್ತಾರೆ. ಏನೋ ಒಂದು ಸ್ವಲ್ಪ ಅವ್ರು ಇಟ್ಕೋಬೋದು, ಮಿಕ್ಕಿದೆಲ್ಲ ನೀವಿದು ಮಾಡಿ, ನೀವಿದು ಮಾಡಿ, ನೀವಿದು ಮಾಡಿ 3 ಅಸಿಸ್ಟೆಂಟಿಗೆ ಹಂಚ್ಬಿಟ್ಟು ಆಗ ಏನು ಮಾಡ್ತಾರೆ, ಮಾಡಿದ್ರೇನ್ರಿ ಅದು, ಆ ಕೆಲಸ ಆಯ್ತಾ, ಸರಿ ಇವಾಗ ಈ ಕೆಲಸ ಮಾಡಿಬಿಡಿ, ಸೂಪರ್ವೈಸ್ ಮಾಡ್ತಾರೆ. ಸೊ ಈ ಮಾಯಾಶಕ್ತಿಗೆ 3 ಅಸಿಸ್ಟೆಂಟ್ ಯಾರು? ತಮೋಗುಣ, ರಜೋಗುಣ, ಸತ್ವಗುಣ. ಈ 3 ಜನ ತಾವು ಕೆಲಸ ಮಾಡೋದು ಅಂದರೆ ಒಂದಕ್ಕೊಂದು ಒಡನಾಟ ಕೂಡ ಇಡ್ತಾರೆ ಅಲ್ವಾ. ಯಾವುದಾದ್ರು ಆಫೀಸಲ್ಲಿ ನಿಮ್ಮ ಹತ್ರ ಅವ್ರ ನಂಬರ್ ಇದೆಯಾ, ಬಾಸ್ ಫೋನ್ ಮಾಡೋಕ್ಕೆ ಹೇಳಿದ್ದಾರೆ, ಒಂಚೂರು ಆ ನಂಬರ್ ಕೊಡ್ರಿ ನನಗೆ, ಕೇಳ್ತೀವಲ್ವಾ. ಸೊ ಒಬ್ರಿಗೊಬ್ರಿಗೂ ಕೂಡ ದೇರ್ ಇಸ್ ಇಂಟರಾಕ್ಷನ್. ಸೊ ಆ 3 ಶಕ್ತಿಗಳು, ತಮೋಗುಣ, ರಜೋಗುಣ, 3 ಗುಣಗಳು, ಸತ್ವಗುಣ, 3 ಕೂಡ ಜೊತೆಯಲ್ಲಿ ಸೇರಿಕೊಂಡು ಈ ಸೃಷ್ಟಿಯನ್ನು ಮಾಡಿದ್ವು. ಅದರಲ್ಲಿ ವೇದಾಂತದಲ್ಲಿ, ಉಪನಿಷತ್ತಲ್ಲಿ ಬೇರೆ ಬೇರೆ ಥರ ಬರುತ್ತೆ. ಸತ್ವಗುಣದಿಂದ ನಮ್ಮ ಮನಸ್ಸು, ಬುದ್ಧಿ ಸೃಷ್ಟಿ ಆಯಿತು, ಮತ್ತು ನಮ್ಮ ಸೆನ್ಸ್ ಆರ್ಗನ್ಸ್ ಎಲ್ಲ ಸೃಷ್ಟಿ ಆಯಿತು, ಜ್ಞಾನೇಂದ್ರಿಯಗಳು. ಮತ್ತು ರಜೋಗುಣದಿಂದ ಕರ್ಮೇಂದ್ರಿಯಗಳು, ನಾವು ಕೆಲಸ ಮಾಡುವಂಥ ಕರ್ಮೇಂದ್ರಿಯಗಳು ಸೃಷ್ಟಿ ಆಯಿತು. ಹಾರ್ಟ್ ಬೀಟ್ ಎಷ್ಟು ಸಲ ನಿಲ್ಲುತ್ತೆ, ಹಾರ್ಟ್ ಎಷ್ಟು ಸಲ ರೆಸ್ಟ್ ತಗೊಳುತ್ತೆ. ರೆಸ್ಟ್ ತಗೊಂಡ್ರೆ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ ಅಲ್ವಾ. ಸೊ ರೆಸ್ಟ್ ಇಲ್ದೇನೆ ಒಂದೇ ಸಮ ಹಾರ್ಟ್ ಕೆಲಸ ಮಾಡುತ್ತೆ, ಲಂಗ್ಸ್ ಕೆಲಸ ಮಾಡುತ್ತೆ. ಯಾಕೆ? ರಜೋಗುಣದಿಂದ ಅದಕ್ಕೆ ಶಕ್ತಿ ಬರ್ತಾ ಇದೆ, ನಾನ್ ಸ್ಟಾಪ್. ರಜೋಗುಣ ಅಂದರೆ ಆಕ್ಟಿವಿಟಿ, ತಮೋಗುಣ ಅಂದರೆ ಇನರ್ಷಿಯಾ, ಸ್ತಬ್ಧವಾಗಿರುವಂಥದ್ದು, ಲೇಜಿ. ಮತ್ತು ಸತ್ವಗುಣ ಅಂತಂದರೆ ಪ್ಯೂರಿಟಿ. ಸೊ ನಮ್ಮ ಮನಸ್ಸು, ಬುದ್ಧಿ ಸತ್ವಗುಣದಿಂದ ಸೃಷ್ಟಿಯಾಗಿದೆ. ಸೊ ಈ ರೀತಿ ಬೇರೆ ಬೇರೆ ಇನ್ನೂ ಬೇಕಾದಷ್ಟಿದೆ, ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನಮಗೇನು ತುಂಬ ಬೇಡ ಅದು. ಸೊ ಈ ರೀತಿ 3 ಗುಣಗಳು ಸೇರಿಕೊಂಡು ಈ ಸೃಷ್ಟಿಯನ್ನು ಕಲ್ಪಿಸಿವೆ. ಅಶೇಷಂ, ಇದಕ್ಕೆ ಹೊರತು ಯಾವುದೂ ಇಲ್ಲ. ದೇರ್ ಇಸ್ ನೋ ಎಕ್ಸೆಪ್ಷನ್. ಯಾವುದಾದ್ರೂ ತಗೊಳ್ಳಿ, ಈ ಕಂಬ
ಇದು ಅದರಿಂದಾನೆ. ನಾನು ಸೃಷ್ಟಿ ಯಾರೋ ಬಂದು ಕಟ್ಟಿರ್ಬೋದು ಮೇಸನ್ನು, ಆದರೆ ಇದರಲ್ಲೂ ಯಾವುದೋ ಗುಣಗಳು, ಹೆಚ್ಚು ಗುಣ ಯಾವುದಿದೆ ಇದರಲ್ಲಿ? ತಮೋ ಗುಣ ಇದೆ. ಯಾವುದು ಚೇತನ ಇಲ್ಲದೆ ನಮಗೆ ಜಡವಸ್ತು ಕಾಣಿಸುತ್ತೋ ಅದರಲ್ಲಿ ತಮೋ ಗುಣ ಹೆಚ್ಚು, ರಜೋಗುಣ ಸತ್ವಗುಣ ಭಾಳ ಕಮ್ಮಿಯಾಗಿರುತ್ತೆ. ಸೊ ಇದಕ್ಕೆ ರಜೋಗುಣ ಬಂದ್ಬಿಟ್ರೆ ಏನಾಗುತ್ತೆ? ಇವತ್ತು ಇಲ್ಲಿ ನಿಂತ್ಕೊಂಡು ಬೇಜಾರಾಯ್ತಪ್ಪ, ಏನು ಇಲ್ಲಿ ಯಾರು ಭಾಷಣ ಬಿಗಿದ್ರು ಕೇಳಿಸ್ಕೊಳ್ತಾ ಇರಬೇಕು. ನಾನು ಒಂಚೂರು ನಿದ್ದೆ ಮಾಡ್ತೀನಿ, ಹಿಂದೆ ಹೋಗ್ತೀನಿ. ನಾವು ಕೂತ್ಕೋತೀವಲ್ವ ಕೆಲವು ಸಲ ಹಿಂದೆ ಸೀಟಲ್ಲಿ, ಚೂರು ತೂಕಡಿಕೆ ಬರ್ಬೋದ್ರಿ, ಜಾಸ್ತಿ ತಿಂಡಿ ತಿಂದ್ಬಿಟ್ಟಿದ್ದೀನಿ, ಮುಂದೆ ಕೂತ್ರೆ ಚೆನ್ನಾಗಿರಲ್ಲ. ಇಲ್ಲಿರೋರ್ಗೆ ಯಾರಿಗೂ ಹೇಳ್ತಿರೋದಷ್ಟೆ. ಸೊ ಆ ಥರ ಈ ಕಂಬ ಹಿಂದೆ ಕೊಟ್ಟೋಗ್ಬಿಟ್ರೆ ನಮ್ಗೆ ತುಂಬ ಕಷ್ಟ ಆಗ್ಬಿಡುತ್ತೆ. ಸೊ ಎಲ್ಲದರಲ್ಲೂ ಕೂಡ ಗುಣಗಳು ಯಾವುದೋ ಒಂದು ಪ್ರಾಧಾನ್ಯ ಇರುತ್ತೆ, ಯಾವುದೋ ಒಂದು ಇಟ್ ವಿಲ್ ಬಿ ಸಬಾರ್ಡಿನೇಟ್. ಸೊ ಎಲ್ಲವೂ ಸೇರಿಕೊಂಡು ಎಲ್ಲಿ ಯಾರಿದನ್ನೆಲ್ಲ ಸೃಷ್ಟಿ ಮಾಡ್ತಾ ಇರೋದು? ಆ ಮಾಯಾಶಕ್ತಿಗೆ ಸೂಪರ್ ಬಾಸ್ ಯಾರು? ಮಯಾ ಕಲ್ಪಿತಂ. ಮಯ ಅಂದರೆ ನಾನೇ ಸೃಷ್ಟಿ ಮಾಡಿದ್ದೀನಿ. ಅಂದರೆ ನಾನೇನ್ರಿ ಸೃಷ್ಟಿ ಮಾಡಿದೆ? ಬೆಳಗ್ಗೆ ಎದ್ದೆ, ಕಾಫಿ ಕುಡ್ದೆ, ತಿಂಡಿ ತಿಂದೆ, ಒಂಚೂರು ಅಡುಗೆ ಮಾಡಿದೆ ಅಥವಾ ಪೇಪರ್ ಓದ್ದೆ, ಇಲ್ಲಿ ಬಂದಿದ್ದೀನಿ. ನಾನೇನೂ ಸೃಷ್ಟಿ ಮಾಡಿಲ್ಲಪ್ಪ. 3 ಪಾಯಿಂಟ್ ಆಫ್ ವ್ಯೂ ಇದೆ, ಬರುತ್ತೆ ಒಂದೊಂದಾಗಿ. ಮೊದಲನೇ ಪಾಯಿಂಟ್ ಆಫ್ ವ್ಯೂ ಬ್ರಹ್ಮನ್, ನಾನು ಬ್ರಹ್ಮನ್. ಎರಡನೇ ಪಾಯಿಂಟ್ ಆಫ್ ವ್ಯೂ ನಾನು ಈಶ್ವರ. ಈಶ್ವರ ಇಡೀ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ್ದಾನೆ. ಈಶ್ವರ ಇಸ್ ದ ಬಾಸ್ ಆಫ್ ಮಾಯಾಶಕ್ತಿ. ಮತ್ತೆ ಇತ್ತಂ ಯಸ್ಯ ದೃಢ ಮತಿ, ಇದನ್ನ ಯಾರು, ಮತಿಹಿ ಅಂದರೆ ಮನಸ್ಸು, ಬುದ್ಧಿ, ಇದನ್ನ ಯಾರು ದೃಢವಾದ ಮನಸ್ಸಿನಿಂದ ಅರ್ಥ ಮಾಡ್ಕೊಂಡಿರ್ತಾರೋ, ಅಂದರೆ ಫಿಕ್ಕಲ್ ಮನ್ಸು ಇರಬಾರ್ದು. ಈ ಸಲ ಇವಾಗ ಸದ್ಯಕ್ಕೆ ನಂಗೆ ಅರ್ಥ ಆಯಿತು, ಇನ್ನೊಂದು 5 ನಿಮಿಷ ಏನೋ ಹೇಳಿದ್ರು ರೀ, ಇಲ್ಲಿ ಕೂತಾಗ ಚೆನ್ನಾಗಿ ಅರ್ಥ ಆದಂಗಿರುತ್ತೆ. ಆಚೆ ಹೋಗ್ಬಿಟ್ಟು ಇವತ್ತೇನ್ರಿ ಮಾತಾಡಿದ್ರು ನಂಗೆ ಬರೋಕ್ಕಾಗಲಿಲ್ಲ, ಅವರು ಏನೋ ಹೇಳಿದ್ರು ರೀ, ರೆಕಾರ್ಡಿಂಗ್ ಇರುತ್ತೆ, ಲಕ್ಷ್ಮೀಶ್ ಅವ್ರು ಮಾಡಿರ್ತಾರೆ, ಸ್ವಲ್ಪ ನೋಡ್ಕೊಂಡು. ಅದು ದೃಢಮತಿ ಅಲ್ಲ. ದೃಢಮತಿ ಅಂದರೆ ಏನು? ನಿದ್ದೆಯಲ್ಲಿ ಎಬ್ಬಿಸ್ಬಿಟ್ಟು ಕೇಳಿದ್ರು ನಾನು ಬ್ರಹ್ಮನ್, ನಾನು ವಾಣಿ ಅಂತ ಹೇಳ್ತೀನಿ. ಯಾರಾದ್ರೂ ನಿಮ್ಮ ಹೆಸರೇನ್ರಿ? ವಾಣಿ. ಜಾಸ್ತಿ ಯೋಚನೆ ಮಾಡಬೇಕಾಗಿಲ್ಲ. ಆದರೆ ನಾನು ಬ್ರಹ್ಮನ್ ಅಂತ ಹೇಳಬೇಕಾದ್ರೆ ದೃಢಮತಿ ಇರಬೇಕು, ಇಲ್ದರೆ ಬರಲ್ಲ, ಅದು ಆ ಯೋಚನೆನೇ ಬರಲ್ಲ ಮನಸ್ಸಿಗೆ. ಸೊ ಯಾರು ಇದನ್ನು ದೃಢಮತಿಯಿಂದ ಅರ್ಥ ಮಾಡ್ಕೊಂಡಿರ್ತಾರೋ, ಮತ್ತು ಸುಖತರೇ ನಿತ್ಯೇ ಪರೇ ನಿರ್ಮಲೆ, ಇವೆಲ್ಲ ಲಕ್ಷಣಗಳು ಇರುವಂತಹ ಆ ಬ್ರಹ್ಮನ್ನಲ್ಲೇ ನೆಲೆಸಿರ್ತಾರೋ, ಚಾಂಡಾಲೋಹೋ ಅಸ್ತು, ಅವರು ಚಾಂಡಾಲನ ದೇಹವನ್ನು ಹೊತ್ತಿರ್ಬೋದು, ತು ದ್ವಿಜೋ ಅಸ್ತು, ಅಥವಾ ಒಬ್ಬ ಬ್ರಾಹ್ಮಣನ ದೇಹವನ್ನು ಹೊತ್ತಿರ್ಬೋದು, ಗುರುಹು ಇತಿ ಏಷ ಮನೀಷಾ ಮಮ, ಅವನು ಖಂಡಿತ ಸದ್ಗುರು, ಇದು ನನ್ನ ದೃಢವಾದ ತಿಳುವಳಿಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಮುಂದೆ ನಾವು ವಿಸ್ತಾರ ಮಾಡಿ ಸ್ವಲ್ಪ ನೋಡೋಣ. ಒಂದು ಸಣ್ಣ ಕತೆ, ಸ್ವಲ್ಪ ಹೆವಿ ಆಗೋಗಿರ್ಬೋದು. ಸೊ ಒಂಚೂರು ಕತೆ, ಡೈವರ್ಷನ್. ಈ ಕಥೆಯಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ಅವನ ಪಾಪ ಆಗಿನ ಕಾಲದಲ್ಲಿ ಕರಪ್ಷನ್ನು ಅದೆಲ್ಲ ಏನು ಕೇಳೇ ಇರಲಿಲ್ಲ. ಒಳ್ಳೆ ರಾಮರಾಜ್ಯ ಹಂಗಿತ್ತು ಅವನ ರಾಜ್ಯ. ಏನು ಮಾಡ್ತಿದ್ದ ಅವನು? ಪ್ರತಿ ವರ್ಷ ನಾವು PWD ಇಟ್ಕೊಂಡಿರ್ತೀವಲ್ವ, ಇಲ್ಲಿ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್. ಸೊ ಏನೇನೋ ಇಲ್ಲಿ ಸೇತುವೆ ಕಟ್ಟಿ, ಇಲ್ಲಿ ರೋಡ್ ಕಟ್ಟಿ, ಅದೆಲ್ಲ ಪ್ಲ್ಯಾನ್ ಮಾಡ್ತಾರೆ, 1 year ಪ್ಲ್ಯಾನು. ಅದೆಲ್ಲ ಆಗೋದ್ಮೇಲೆ ಖರ್ಚಾಗಿರುತ್ತೆ, ಮುಂದಿನ ವರ್ಷದ ಪ್ಲ್ಯಾನ್ ಮಾಡಿಬಿಡ್ತಾರೆ. ಅದಾದಮೇಲೆ ಒಂದು ಸ್ವಲ್ಪ ಬ್ಯಾಲೆನ್ಸ್ ಉಳಿದಿರುತ್ತಲ್ಲ ದುಡ್ಡು, ಅದನ್ನು ಜನರಿಗೆ ಹಂಚ್ಬಿಡ್ತಾ ಇರ್ತಾನೆ. ಎಲ್ಲ ಸಿಟಿಸನ್ಸ್ ಯಾವ ರೂಪದಲ್ಲಿ ಹಂಚ್ತಿರ್ತಾನೆ ಅಂದರೆ, ಅದನ್ನೇನೋ ಒಡವೆ, ವಸ್ತ್ರ, ವಾಹನಗಳು, ಜನರಿಗೆ ಏನೇನು ಉಪಯೋಗ ಆಗ್ಬೋದು, ಸೌದೆ ಇರ್ಬೋದು, ಏನಿರುತ್ತೋ ಎಲ್ಲ ಒಂದು ಸ್ವಲ್ಪ ತಂದು ಅಲ್ಲಿ ಇಟ್ಬಿಟ್ಟಿರುತ್ತೆ. ರಾಜ್ಯದ ಪ್ರತಿಯೊಬ್ಬರು ವ್ಯಕ್ತಿನೂ ಬಂದು ಅದರಿಂದ ಏನಾದರೂ ತೊಗೊಂಡು ಹೋಗ್ಬೇಕು. ಒಂದು ವಸ್ತು ಒಬ್ಬರು ತೊಗೊಂಡು ಹೋಗ್ಬೇಕು. ಅದಕ್ಕೆ ಸೇವಕರು ಇರ್ತಾಯಿದ್ರು, ಅವರು ಅಸಿಸ್ಟ್ ಮಾಡೋರು, ಇವನ್ ಚೂಸ್ ಮಾಡೋಕ್ಕೆ ಅಸಿಸ್ಟ್ ಮಾಡೋರು.
ಆವಾಗ ಒಂದೇ ಒಂದು ರೂಲ್ ಮಾಡಿದ್ದ ರಾಜ, ಬಂದವರೆಲ್ಲ ಏನಾದರೂ ತೊಗೊಂಡೋಗ್ಬೇಕು, ಬರೀ ಕೈಯಲ್ಲಿ ಕಳಿಸ್ಕೂಡ್ದು. ಎಂಥ ರಾಜ, ನಮಗೂ ಇದ್ದಿದ್ರೆ ಚೆನ್ನಾಗಿತ್ತಲ್ವ. ಸರಿ, ಒಬ್ಳು ಮುದುಕಿ ಬಂದ್ಲು, ಒಳ್ಳೆ ಲವಲವಕ್ಕೆ ನಗ್ತಾ ಇದ್ದಾಳೆ, ಬಟ್ ವಯಸ್ಸಾಗೋಗ್ಬಿಟ್ಟಿದೆ. ಸೇವಕರು ಬಂದ್ಬಿಟ್ಟು, ಅಜ್ಜಿ ಅಜ್ಜಿ ನಿಂಗೇನು ಬೇಕು? ನೋಡಿ ಇಲ್ಲಿ ಒಳ್ಳೆ ಒಡವೆ ಎಲ್ಲ ಇದೆ, ತಗೊಳ್ತೀಯಾ? ಏನೋ ಈ ಮುದಿ ದೇಹಕ್ಕೆ ಒಡವೆ. ಅಜ್ಜಿ ನೋಡಿಲಿ ಎಷ್ಟು ಒಳ್ಳೆ ರೇಷ್ಮೆ ಸೀರೆಗಳೆಲ್ಲ ಇದೆ. ಬೇಡಪ್ಪ, ನನಗದೆಲ್ಲ ನಾನು ಉಡಲ್ಲ. ಮತ್ತೆ ಅಜ್ಜಿ ನಿಂಗೆ ಎತ್ತಿನ ಗಾಡಿ ತಗೊಂಡೋಗು, ನಿಂಗೆ ಕಾಲು ನೋವು ಬರ್ಬೋದಲ್ವಾ, ಎಲ್ಲಿ ಬೇಕೋ ಹೋಗ್ಬೋದು ಎತ್ತಿನ ಗಾಡಿ. ಆಗಿನ ಕಾಲದಲ್ಲಿ ಎತ್ತಿನ ಗಾಡಿ ಅಂದರೆ ಬೆನ್ಸ್ ಕಾರ್ ಅನ್ಕೊಳ್ಳಿ. ಎತ್ತಿನ ಗಾಡಿ ತಗೊಂಡೋಗು. ಆ ಎತ್ತನ್ನ ನಾನು ಸಾಕೊಂಡು ಕೂತ್ಕೊಳ್ಳ, ಎಲ್ಲೋಗಿ ಮೇಯಿಸ್ಲಿ ಎತ್ತನ್ನ, ಹೋಗೋಗು. ಮತ್ತೆ ಏನು ಬೇಕಜ್ಜಿ ನಿಂಗೆ? ನೋಡಿ ಏನು ಬೇಕೋ ತಗೋ. ನಂಗೆ ಏನು ಬೇಡ ಕಣ, ಇಲ್ಲಿ ಏನೂ ಇಲ್ಲ ನಂಗೆ ಬೇಕಿರೋ ಸಾಮಾನು. ಅವ್ರಿಗೆಲ್ಲ ಹೆದರಿಕೆ, ಏನಪ್ಪ ಮಾಡೋದು, ಈಗ ರಾಜ ಬೈದು ಬಿಡ್ತಾನೆ. ಸರಿ, ಏನಾದರೂ ಹೇಳೋ ಅಜ್ಜಿ, ತರಿಸ್ಕೊಡ್ತೀವಿ. ನಾನು ನಿನ್ನ ಹತ್ರ ಹೇಳಕ್ಕಿಲ್ಲ, ನೀನೇನು ತರಿಸ್ತೀಯ? ರಾಜ ಬಂದರೆ ಅವನ ಹತ್ರ ಹೇಳ್ತೀನಿ. ಓಹೋ ಸರಿ, ಒಬ್ಬ ಓಡೋಗ್ಬಿಟ್ಟು ರಾಜಂಗೆ ಹೇಳ್ದ, ಈ ಥರ ಹೇಳ್ತಾ ಇದ್ದಾಳೆ ಒಬ್ಬ ಅಜ್ಜಿ, ಹಠ ಮಾಡ್ತಾ ಇದ್ದಾಳಲ್ಲಪ್ಪ. ಸರಿ, ರಾಜ ಆನೆ ಮೇಲೆ ಕೂತ್ಕೊಂಡು ಬಂದರೆ, ಅಜ್ಜಿ ನಮಸ್ಕಾರ ಅಂತಾಳೆ ಅಜ್ಜಿ. ಸರಿ, ಏನು ಬೇಕು ನಿಂಗೆ ಹೇಳು, ನಾನು ತರಿಸ್ಕೊಡ್ತೀನಿ. ಏನು ಹೇಳ್ತಿದ್ಯಾ? ಕೇಳ್ತಿಲ್ಲ. ಅಜ್ಜಿ ನಿಂಗೇನು ಬೇಕು ಹೇಳು. ಕೆಳಗಿಳಿ ಫಸ್ಟ್. ಸರಿ, ರಾಜ ಕೆಳಗಿಳ್ದ, ಕೇಳಿಸ್ತಾ ಇಲ್ಲ. ಹತ್ರ ಬಂದೇಳು ಮಗ. ಸರಿ, ರಾಜ ಹತ್ರ ಬಂದ್ಬಿಟ್ಟು, ಅಜ್ಜಿ ನಿಂಗೇನು ಬೇಕು? ಅಜ್ಜಿ ರಾಜನ ಕೈ ಹಿಡ್ಕೊಂಡ್ಬಿಟ್ಟು, ನಂಗೆ ನೀನೇ ಬೇಕು. ನಾನು ಅರಮನೆಗೆ ಬರ್ತೀನಿ, ನಿಮ್ಮ ಅಮ್ಮನ ಥರ ಇರ್ತೀನಿ. ನಾನು ನಿನ್ನನ್ನು ನೋಡ್ಕೊತೀನಿ, ನೀನೇ ನನ್ನನ್ನು ನೋಡ್ಕೊಳ್ಳೋದು ಬೇಡ. ನಾನು ನಿನ್ನನ್ನು ನೋಡ್ಕೊಳ್ತೀನಿ, ಅಮ್ಮ ನೋಡ್ಕೊಂಡಂಗೆ ನೋಡ್ಕೊಳ್ತೀನಿ. ನಾನು ಅಲ್ಲೇ ಇದ್ಬಿಡ್ತೀನಿ ಅಷ್ಟೇ, ನಂಗಿನ್ನೇನು ಬೇಕು? ಹೆಂಗೆ ಓಡ್ತಾ ಇದೆ ತಲೆ ಅಜ್ಜಿದು. ನಾನೊಬ್ಳು ಬಡ ಮುದುಕಿ, ಇಲ್ಲಿಂದ ಏನಾದರೂ ಒಂದು ಸಾಮಾನು ತಗೊಂಡೋಗ್ತೀನಿ ಅಂತ ಅವಳ ಮನಸ್ಸು ಯೋಚನೆ ಮಾಡಲಿಲ್ಲ. ಅವಳೇನು ಯೋಚನೆ ಮಾಡಿದ್ಲು, ನಾನು ಮಹಾರಾಣಿ ಥರನೇ ಯಾಕೆ ಬಾಳಬಾರ್ದು? ಅರಮನೆಯಲ್ಲೇ ಇದ್ಬಿಡ್ಬೋದಲ್ವಾ, ದಿನಾ ಸುಖವಾಗಿ. ಯಾರೋ ಒಳ್ಳೆ ಅಡುಗೆ ಮಾಡಾಕ್ತಾರೆ, ಒಡವೆ ವಸ್ತ್ರ ಇರುತ್ತೆ, ಎಲ್ಲ ಇರುತ್ತೆ ಅಲ್ಲೇ. ನಾನೆಲ್ಲಾದ್ರೂ ಹೋಗ್ಬೇಕಾದ್ರೆ ಕುದುರೆ ಗಾಡಿ ಬರುತ್ತೆ. ಈ ಒಂದೊಂದು ಸಾಮಾನು ಯಾಕೆ ತಗೋಬೇಕು ನಾನು? ಅವಳ ಯೋಚನೆ ನೋಡಿ ಹೆಂಗಿತ್ತು, ಮಹಾಯೋಜನೆ. ಸೊ ರಾಜ ಕರ್ಕೊಂಡೋದ. ಇದು ಅವಳ ಕಥೆ ಆಯ್ತು. ನಮ್ಮ ಕಥೆ ಏನು? ನಾನು ಜೀವ ಅಂದರೆ ಯಾರು? ನಾನು ಈ ದೇಹ ಮನಸ್ಸು ಬುದ್ಧಿ ಅಂತ ನಂಬಿಕೊಂಡು ಜೀವನ ನಡೆಸ್ತಾ ಇರೋರೆಲ್ಲ ಜೀವ. ಸೊ ನಾನು ದೇಹ ಮನಸ್ಸು ಬುದ್ಧಿ ಅನ್ಕೊಂಡು ಜೀವನ ನಡೆಸ್ತಾ ಇದ್ದೀನೋ ಅಂದರೆ, ಇದೊಂದು ಸೀರೆ ಸಿಕ್ಕಿದ್ರೆ ಎಷ್ಟು ಆನಂದ ಆಗತ್ತೆ ನನಗೆ, ಇದೊಂದು ಕಪ್ ಕಾಫಿ ಕುಡಿದ್ಬಿಟ್ರೆ ನೋಡಿ ಸಾಕು, ಇದೊಂದು ಪ್ರಮೋಷನ್ ಸಿಕ್ಬಿಟ್ರೆ ನಾನು ಇನ್ನೇನು ಕೇಳಲ್ಲ ಭಗವಂತ ನಿನ್ನ. ಅದು ಸಿಕ್ಕಿದ ಮಾರನೇ ದಿನ ನನ್ನ ಮಗಳ ಮದುವೆ ಮಾಡಿಸ್ಕೊಡಪ್ಪ. ಅದು ಯಾವ ಥರ ಆಯಿತು? ಒಂದೊಂದೇ ಸಾಮಾನು ತಗೊಂಡು ಹೋಗೋ ಅಜ್ಜಿ ಥರ ಆಯಿತು. ಆದರೆ ಅಜ್ಜಿ ಹೆಂಗೆ ಯೋಚನೆ ಮಾಡಿದ ಥರ ನಾವು ಮಾಡ್ತಾ ಇದ್ದೀವ? ನಾನು ಆತ್ಮ, ಸುಖತರೆ ನಿತ್ಯೆ ಪರೇ ನಿರ್ಮಲೆ. ಇಷ್ಟಿಟ್ಟು ಸಣ್ಣ ಸುಖ ಸಾಕು ಅಂತ ಭಿಕ್ಷೆ ಪಾತ್ರೆ ಇಟ್ಕೊಂಡು ಜೀವನ ಮಾಡೋದು ಒಳ್ಳೇದು, ಅಥವಾ ನಾನು ಸದಾ ಆನಂದವಾಗಿರೋ ಆತ್ಮ, ನನಗೆ ಯಾವುದೂ ತಟ್ಟಲ್ಲ, ಹೊರಗಡೆ ಏನೇನು ನಡೀಲಿ, ನನ್ನ ಅಂತರಂಗದ ಆನಂದ ಕಲಕದೆ ಹಾಗೇ ಇರುತ್ತೆ, ಆ ರೀತಿ ಜೀವನ ಮಾಡುವಂಥ ಆತ್ಮಜ್ಞಾನಿಗಳ ನಾವು ಅಂತ ನಮ್ಮನ್ನ ನಾವು ಪ್ರಶ್ನೆ ಕೇಳ್ಕೋಬೇಕು ಈ ಕತೆ ಕೇಳಿದಾಗ. ಇಲ್ಲರ ಕತೆ ತಮಾಷೆಯಾಗಿ ಚೆನ್ನಾಗಿದೆ, ಆದರೆ ಇದು ಒಂದು ರೀತಿ ನಮ್ಮ ಆತ್ಮಕತೆ ಕೂಡ. ಸೊ ಇಲ್ಲಿಂದ ನಾವು ಶುರು ಮಾಡಿಕೊಂಡ್ರೆ ಒಂದು ಸ್ಲೈಟ್ ಶಿಫ್ಟ್ ಸೃಷ್ಟಿಕರ್ತನ ಬಗ್ಗೆ ಈ ಶ್ಲೋಕದಲ್ಲಿ ಬರುತ್ತೆ. ನಾವು ಏನಾದರೂ ಸೃಷ್ಟಿ ಮಾಡೋದು ಅದಕ್ಕೆ ಒಂದು ರೀತಿ ನೀತಿ ಇದೆಯಾ? ಹೇಗೆ ಮಾಡ್ತೀವಿ ಏನಾದರೂ ಸೃಷ್ಟಿ ಮಾಡಬೇಕಾದ್ರೆ?
ಪ್ರತಿದಿನ ಏನಾದ್ರು ಸೃಷ್ಟಿ ಮಾಡ್ತೀವಲ್ವ? ಯಾರಾದರೂ ಇಲ್ಲಿರೋರು ಕಾಫಿ ಮಾಡ್ಕೊಂಡ್ರ ಬೆಳಗ್ಗೆ? ಅಥವಾ ಇಲ್ಲೇ ಕೊಟ್ಬಿಡ್ತಾರೆ ಸೋಷಿಯಲ್ಸಲ್ಲಿ ಅಂತ ಬಂದ್ಬಿಟ್ವಾ? ಹೋಗ್ಲಿ, ನೆನ್ನೆ ಮೊನ್ನೆ ತಿಂಡಿ ಮಾಡ್ಕೊಂಡ್ವಾ, ತಿಂದ್ವಾ, ಮಾಡ್ಕೊಂಡಿರ್ತೀವಲ್ವ? ಏನಾದರೂ ಒಂದು ವಸ್ತು ಸಾಮಾನು ಏನೋ ಒಂದು ಮಾಡ್ತೀವಿ, ಅದು ಕೂಡ ಸೃಷ್ಟಿನೇ. ಸೊ ಸೃಷ್ಟಿ ಮಾಡಬೇಕಾದ್ರೆ ಎರಡು ಕಾರಣ ಇರುತ್ತೆ, ಕಾರ್ಯ ಕಾರಣ ಸಂಬಂಧ. ಆ ಸೃಷ್ಟಿ ಆಗುವಂಥ ವಸ್ತು ಕಾರ್ಯ ಅಂತ ನಾವು ಇಟ್ಕೊಂಡ್ರೆ, ಆ ಸೃಷ್ಟಿ ಮಾಡುವಂಥ ಶಕ್ತಿ ಕಾರಣ. ಸೊ ಎರಡು ರೀತಿ ಕಾರಣ ಬೇಕು ನಮಗೆ. ಯಾವ ರೀತಿ? ಇಲ್ಲಿ ಒಂದು ಮಡಿಕೆ, ಒಳ್ಳೊಳ್ಳೆ ಚೆನ್ನಾಗಿರೋ ಮಡಿಕೆ ಕಾಣಿಸುತ್ತೆ. ಯಾರಿಗಾರು ಬೇಕಿದ್ರೆ ಅಂಗಡಿ ಅಡ್ರೆಸ್ ಕೊಡ್ತೀನಿ. ಓಕೆ, ಒಳ್ಳೆ ಬಣ್ಣವಾಗಿರೋ ಮಡಿಕೆಗಳಿದೆ ಇಲ್ಲಿ, ಎಷ್ಟೊಂದು ಚೆನ್ನಾಗಿರೋ ಶೇಪ್ ಇರೋ ಪಾಟ್ ಇದೆ. ಇದನ್ನು ಮಾಡಿದವ್ರು ಯಾರು? ಮಾಡೋದು ಹೆಂಗೆ? ಏನೇನ ಬಳಸಿರ್ತಾರೆ ಇದನ್ನು ಮಾಡೋಕ್ಕೆ? ಮಣ್ಣು, ಮಣ್ಣಿನಿಂದ. ಮಣ್ಣು ಓಕೆ, ಮಣ್ಣು ಹಿಂಗೆ ಇಟ್ಬಿಟ್ರೆ ಅದೇ ಆಗತ್ತಪ್ಪ ಮಡಿಕೆ? ಯಾರೋ ಒಬ್ರು ಮಾಡಬೇಕು ಅಲ್ವಾ? ಮಾಡೋರು ಒಬ್ರು ಬೇಕು, ಮಾಡೋಕ್ಕೆ ಒಂದು ಮೆಟೀರಿಯಲ್ ಬೇಕು, ಎರಡೂ ಬೇಕು. ಘನವಸ್ತು ಬೇಕು, ಮಾಡುವಂಥ ಒಬ್ಬ ಬುದ್ಧಿಜೀವಿನೂ ಬೇಕು. ಆ ಘನವಸ್ತುವನ್ನು ನಾವು ಉಪಾದಾನ ಕಾರಣ ಅಂತ ವೇದಾಂತದಲ್ಲಿ ಕರಿತೀವಿ. ಯಾರು ಮಾಡ್ತಾರೋ ಅದನ್ನು ನಿಮಿತ್ತ ಕಾರಣ ಅಂತ ಕರಿತೀವಿ. ಎಷ್ಟೋ ಸಲ ನಾವು ಕನ್ನಡದಲ್ಲಿ ಬಳಸ್ತೀವಲ್ವಾ? ಯಾರೋ ನಮ್ಮನ್ನು ಹೊಗಳ್ಬಿಟ್ಟು ತುಂಬ ಥ್ಯಾಂಕ್ಸ್ ರೀ ಅಂದರೆ, ಅಯ್ಯೋ ನಾವು ನಿಮಿತ್ತ ಬಿಡಿ. ಅಂದರೆ ನಿಮಿತ್ತ ಕಾರಣ ಅಂದರೆ ಇಂಟೆಲಿಜೆಂಟ್ ಕಾಸ್. ಯಾರು ಅದನ್ನು ಮಾಡ್ತಿದ್ದಾರೋ ಕೊನೆಗೆ ಅವ್ರ ಮೂಲಕನೂ ಈಶ್ವರ ಚೈತನ್ಯನೇ ಕೆಲಸ ಮಾಡ್ತಿರೋದು. ಅದಕ್ಕೆ ನಾವು ಆ ರೀತಿಯಲ್ಲಿ ನಿಮಿತ್ತ ಅಂತ ಹೇಳ್ತೀವಿ ಯಾರಾದರೂ ಕಾಂಪ್ಲಿಮೆಂಟ್ ಕೊಟ್ಟಾಗ. ಸೊ ಎರಡು ಕಾರಣ ಬೇಕು, ಮಣ್ಣು ಬೇಕು, ಕುಂಬಾರನೂ ಬೇಕು. ಇದು ಒಂದು ರೀತಿ ಕರೆಕ್ಟ್. ಈಗ ಕಾಫಿ ಪುಡಿ ಮಾಡಬೇಕಂದ್ರೆ ಕಾಫಿ ಬೇಕು, ಹಾಲು ಬೇಕು, ನೀರು ಬೇಕು, ಸಕ್ಕರೆ ಬೇಕು. ಅದೆಲ್ಲ ಯಾವ ಕಾರಣ ಆಗುತ್ತೆ? ಉಪಾದಾನ ಕಾರಣ, ಬೇಕಾಗಿರುವಂಥ ವಸ್ತುಗಳು. ಮತ್ತು ಕಾಫಿ ಮಾಡೋರೊಬ್ರು ಬೇಕಲ್ಲ. ನಾನು ತುಂಬ ಒಳ್ಳೆ ಕಾಫಿ ಮಾಡ್ತೀನಿ ರೀ, ಯಾರದು? ನಿಮಿತ್ತ ಕಾರಣ ಅವರು. ಸೊ ಇನ್ನೂ ಒಂದು ಉದಾಹರಣೆ ಕೊಡುತ್ತೆ ವೇದಾಂತ. ಏನು ಕಾಣಿಸುತ್ತೆ ನಮಗಿಲ್ಲಿ? ಒಂದು ಜೇಡ, ಸ್ಪೈಡರ್. ಆ ಸ್ಪೈಡರ್ ಏನು ಮಾಡಿದೆ? ಒಂದು ಬಲೆಯನ್ನು ನಿರ್ಮಿಸಿದೆ. ಇಟ್ ಹ್ಯಾಸ್ ವೋವನ್ ಅ ವೆಬ್. ನಾವು ಎಷ್ಟೋ ಸಲ ಮನೆಯಲ್ಲಿ ಆ ಜೇಡ್ರ ಬಲೆ ಎಲ್ಲ ತೆಗಿತೀವಿ ಅಲ್ವಾ? ಅದು ಪಾಪ ಎಷ್ಟು ಕಷ್ಟಪಟ್ಟು ನಿರ್ಮಿಸಿರುತ್ತೆ. ನಮಗೆ ಅಯ್ಯೋ ಗಲೀಜ್ರಿ, ನಾನು ತೆಗಿತೀನಿ. ಗಾರ್ಡನ್ಗೆ ಹೋದರೆ ಒಂದೊಂದ್ಸಲ ಬ್ಯೂಟಿಫುಲ್ ಸ್ಪೈಡರ್ ವೆಬ್ ನೋಡ್ತೀವಲ್ಲ, ಒಳ್ಳೆ ಪ್ಯಾಟರ್ನ್, ರಂಗೋಲೆ ಹಾಕ್ತಂಗಿರುತ್ತೆ. ಸೊ ಇದು ಜೇಡ ಹೆಂಗೆ ಬಲೆಯನ್ನು ಸೃಷ್ಟಿ ಮಾಡುತ್ತೆ? ಹೇಗೆ ಮಾಡುತ್ತೆ? ಇಟ್ ಇಸ್ ಕಾಲ್ಡ್ ಸ್ಪೈಡರ್ ಸಿಲ್ಕ್ ಅಂತ. ಹೇಗೆ ರೇಷ್ಮೆ ಹುಳು ಒಂದು ಸಿಲ್ಕ್ ಥ್ರೆಡನ್ನು ಮಾಡುತ್ತೋ, ಸ್ಪೈಡರ್ ಕೂಡ ಅದು ಒಂದು ರೀತಿ ಸಿಲ್ಕ್. ದಟ್ ಸಿಲ್ಕ್ ಥ್ರೆಡ್ ಇಸ್ ಸಪೋಸ್ ಟು ಬಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ನ್ಯಾಚುರಲ್ ಫೈಬರ್ಸ್ ಇನ್ ದ ವರ್ಲ್ಡ್. ಅದರ ಸ್ಟ್ರೆಂಗ್ತು ಗ್ರೇಟರ್ ದ್ಯಾನ್ ಸ್ಟೀಲ್ ಅಂತ ಹೇಳ್ತಾರೆ. ಅಷ್ಟು ಸ್ಟೀಲ್ ಮೊತ್ತದಲ್ಲಿ ನಾವು ಅದನ್ನು ಅದೇ ರೀತಿಯಲ್ಲಿ ವೀವ್ ಮಾಡೋಕ್ಕಾದ್ರೆ ಭಾಳ ಸ್ಟ್ರಾಂಗ್ ಇರುತ್ತೆ ಅಂತ. ಸೊ ತನ್ನ ಒಂದು ಬಾಯಿಂದಾನೆ ಜೊಲ್ಲನ್ನು ತೆಗೆದು ಅದು ಸೃಷ್ಟಿ ಮಾಡುತ್ತೆ. ಸೊ ಇಲ್ಲಿ ನಿಮಿತ್ತ ಕಾರಣ ಯಾವುದು? ಉಪಾದಾನ ಕಾರಣ ಯಾವುದು? ಜೇಡಾನೇ ನಿಮಿತ್ತ ಕಾರಣ, ಜೇಡಾನೇ ಉಪಾದಾನ ಕಾರಣ. ಆಮೇಲೆ ಕೆಲವು ಜೇಡಗಳು ಏನು ಮಾಡುತ್ತವೆ, ಆ ಬಲೆ ಹೋಯ್ತು ಅಂದಾಗ ತಿನ್ಬಿಡುತ್ತೆ, ತನ್ನ ಬಲೆನ ತಾನೇ ತಿನ್ಬಿಡುತ್ತೆ. ಮತ್ತೆ ಇಟ್ ರೀಸೈಕಲ್ಸ್. ನಾವು ಅನ್ಕೊಳ್ತೀವಿ ನಾವು ದೊಡ್ಡ ಕಾರ್ಯ ಮಾಡ್ತಾ ಇದ್ದೀವಿ, ರೀಸೈಕ್ಲಿಂಗ್ ಡ್ರೈವ್. ಇದೆಲ್ಲ ನೇಚರಲ್ಲಿ ಮೊದಲಿಂದಾನೇ ಇದೆ. ತನ್ನ ಸಿಲ್ಕನ್ನು ತಾನೇ ತಿನ್ಬಿಟ್ಟು ಅಗೇನ್ ಇಟ್ ಬ್ರಿಂಗ್ಸ್ ಔಟ್ ಫ್ರೆಶ್ ಸಿಲ್ಕ್. ಸೊ ಸೃಷ್ಟಿ ಸ್ಥಿತಿ ಲಯ, ಅದಕ್ಕೆ ಎರಡು ಕಾರಣ ಯಾವುದು? ಎರಡೂ ಒಂದೇ, ಎರಡೂ ಜೇಡಾನೆ, ಬೇರೆ ಬೇರೆ ಕಾರಣ ಇಲ್ಲ ಇದಕ್ಕೆ. ಅದೇ ರೀತಿ ಇಲ್ಲಿ ಏನು ಕಾಣುತ್ತೆ ನಮಗೆ? ನಾರಾಯಣ ಏನು ಮಾಡ್ತಾ ಇದ್ದಾನೆ? ಯೋಗ ನಿದ್ರೆಯಲ್ಲಿದ್ದಾನೆ.
ಯೋಗ ನಿದ್ರೆಯಲ್ಲಿ ಏನಾಗ್ತಾ ಇದೆ? ಸೃಷ್ಟಿ ನಡೀತಾ ಇದೆ. ಅವನಿಂದ ಬೇಕಾಗಿರುವಂಥ ಅಣುಗಳೆಲ್ಲ ಹೊರಗೆ ಬರ್ತಾ ಇದೆ. ಈಗ ನಾವು ಆರಂಭ ಮಾಡಬೇಕಾದ್ರೆ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಚೇತನಾಶಕ್ತಿ ನಾರಾಯಣ. ಅವನಿಂದ ಬರ್ತಾ ಇರೋ ಒಂದೊಂದು ಅಣುನು ನೀವು ಕ್ಲೋಸ್ ಆಗಿ ನೋಡಿದ್ರೆ ಆ ಒಂದೊಂದು ರೌಂಡ್ ಬಾಲ್ ಬಬಲ್ ಥರ ಇದೆಯಲ್ಲ, ಅದರೊಳಗಡೆನೂ ನಾರಾಯಣನೇ ಇದ್ದಾನೆ. ಕಾಣಿಸ್ತಾ ಇದೆಯಾ? ಸೊ ಹೀ ಈಸ್ ಇನ್ ಎವ್ರಿ ಆಟಮ್ ಆಫ್ ಕ್ರಿಯೇಷನ್. ಅವನಿಂದಾನೇ ಹೊರಗೆ ಬರ್ತಾ ಇದೆ ಅದು. ಅವನ ಚೇತನ ಶಕ್ತಿನೇ ಅದು. ಅದಕ್ಕೆ ನಾವು ಶ್ಲೋಕದಲ್ಲಿ ಏನು ಓದಿದ್ವಿ? ಚೈತನ್ಯದಿಂದ ನಿರ್ಮಾಣ ಆಗಿರುವಂತಹ ಈ ಜಗತ್ತು ಇದೇ ರೀತಿ ನಿರ್ಮಾಣ ಆಗ್ತಾ ಇದೆ ಅದು. ನಾರಾಯಣ ಅನ್ನೋದು ಗಿವನ್ ಇಟ್ ಅ ನೇಮ್. ಈಶ್ವರ ಅಂತ ಕರಿಬೋದು, ಮಹಾದೇವ ಅಂತ ಕರಿಬೋದು, ಬೇರೆ ಬೇರೆ ಹೆಸರನ್ನ ನಾವು ಇಡ್ಬೋದು ಆ ಶಕ್ತಿಗೆ. ಸೊ ಆ ಶಕ್ತಿ, ಅದಕ್ಕೆ ಒಂದು ಉಪಾದಾನ ಬೇರೆ ಇಲ್ಲ, ವಸ್ತು ಬೇರೆ ಕಡೆಯಿಂದ ಬಂದಿಲ್ಲ. ಅದು ಆ ಚೇತನದಿಂದಾನೇ ವ್ಯಕ್ತವಾಗ್ತಾ ಇರುವಂಥ ಒಂದು ವಸ್ತು. ನಿಮಿತ್ತ ಕಾರಣ, ಉಪಾದಾನ ಕಾರಣ ಎರಡೂ ಒಂದೇ ನಮ್ಮ ಸೃಷ್ಟಿಯಾಗಿರುವಂಥ ಜಗತ್ತಿನಲ್ಲಿ. ಇದಕ್ಕೆ ನಾವು ಇನ್ನೂ ಒಂಥರ ಹೋಲಿಸ್ಬೋದು. ವಿಸ್ತಾರಿತಂ, ಚೈತನ್ಯತ್ ವಿಸ್ತಾರಿತಂ ಅಂದರೆ ಫಸ್ಟ್ ಎಲ್ಲಿತ್ತು? ಇಲ್ಲೇನು ಕಾಣಿಸ್ತಾ ಇದೆ ನಮಗೆ? ಆಲದ ಮರದ ಹಣ್ಣು. ಆಲದ ಮರ ನೋಡಿದೀವ? ಅಡಿಯಾರಲ್ಲಂತೂ ಖಂಡಿತ ನೋಡಿರ್ತೀವಿ. ಎಷ್ಟು ದೊಡ್ಡ ಆಲದ ಮರ ಇದೆ ಅಲ್ಲಿ. ಆಲದ ಮರ ಎಲ್ಲಿಂದ ಬಂತು? ಈ ಸಣ್ಣ ಬೀಜ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕಾಣಿಸ್ತಾ ಇರೋದು ಮ್ಯಾಗ್ನಿಫೈಡ್ ಆ್ಯಕ್ಚುಲಿ. ಅದಕ್ಕೆ ಅಷ್ಟು ದೊಡ್ಡದಾಗಿರಲ್ಲ ಅದು. ಆ ಸಣ್ಣ ಬೀಜದಲ್ಲಿ ಅಷ್ಟು ದೊಡ್ಡ ಮರ ಇರಕ್ಕೆ ಸಾಧ್ಯನಾ? ಆದರೂ ಆ ಸಣ್ಣ ಬೀಜ ಒಂದು ಮೊಳಕೆ ಬಂದು ಇವತ್ತು ಆ ದೊಡ್ಡ ಮರವಾಗಿ ನಿಂತಿದೆ, ಹೆಮ್ಮರವಾಗಿ ನಿಂತ್ಕೊಂಡಿದೆ. ಸೊ ಎಲ್ಲಿತ್ತದು? ಸಣ್ಣ ವಾಸನಾ ರೂಪದಲ್ಲಿ, ಬೀಜ ರೂಪ ಅಂತ ಕರಿತೀವಿ, ಅದರೊಳಗಡೆನೆ ಇತ್ತು. ಆ್ಯಂಡ್ ದೆನ್ ಇಟ್ ಗಾಟ್ ಅನ್ಫೋಲ್ಡೆಡ್. ಅದೇ ರೀತಿ ಜಗತ್ತು ನಾರಾಯಣನ ಒಳಗೆ ಸಣ್ಣ ಬೀಜ ರೂಪದಲ್ಲಿ ಇತ್ತು, ಬ್ಲೂ ಪ್ರಿಂಟ್. ಇವಾಗ ನಾನು ಆರ್ಕಿಟೆಕ್ಟು, ಸೊ ನನಗೆ ಈ ಪ್ರಪಂಚ ಭಾಳ ಫೆಮಿಲಿಯರ್ ಪ್ರಪಂಚ. ಯಾರಾದರೂ ಕ್ಲೈಂಟ್ ಬಂದರೆ ಅವ್ರು ಹೇಳ್ತಾರೆ ಹಿಂಗೆ ಹಿಂಗೆ ಹಿಂಗೆ, ನಾನು ಅದನ್ನೆಲ್ಲ ವಿಜುವಲೈಸ್ ಮಾಡ್ಕೊಳ್ತೀನಿ, ಇಲ್ಲ ಆರ್ಕಿಟೆಕ್ಟ್ ಮಾಡ್ಕೊಳ್ತಾ ಇರೋ ಹಾಗೆ. ಆಮೇಲೆ ಅದರದ್ದೆಲ್ಲ ಒಂದು ಡ್ರಾಯಿಂಗ್ ಮಾಡ್ತೀನಿ. ಆಮೇಲೆ 1 ವರ್ಷ ಆಗೋಷ್ಟೊತ್ತಿಗೆ ಈ ಒಂದು ಮನೆ ನಿರ್ಮಾಣ ಆಗುತ್ತೆ. ಸೊ ಫಸ್ಟ್ ಆ ಮನೆ ಎಲ್ಲಿತ್ತು? ಸಣ್ಣ ಬೀಜ ರೂಪದಲ್ಲಿ, ವಾಸನಾ ರೂಪದಲ್ಲಿ ಆರ್ಕಿಟೆಕ್ಟ್ ತಲೆ ಒಳಗಡೆ ಇತ್ತಪ್ಪ. ಅಲ್ಲಿಂದ ಆಮೇಲೆ ಡ್ರಾಯಿಂಗಿಗೆ ಬಂತು. ಡ್ರಾಯಿಂಗಲ್ಲಿ ಹೋಗಿ ನಾವು ವಾಸ ಮಾಡೋಕ್ಕಾಗತ್ತಾ? ನೋಡ್ರಿ, ಇಲ್ಲಿ ನಿಮ್ಮ ಅಡುಗೆ ಮನೆ ಒಂಚೂರು ಬಿಸಿಬೇಳೆ ಬಾತ್ ಮಾಡ್ಕೊಂಬಂದ್ಬಿಡ್ರಿ, ಇಲ್ಲೇ ಇದೆ ನೋಡಿ ಅಡುಗೆ ಮನೆ. ಆಗಲ್ಲ. ಆಮೇಲೆ ಅದರಿಂದ ಒಂದು ಮನೆಯಾಗಿ ವ್ಯಕ್ತವಾಯ್ತದೆ. ಸೊ ಅದೇ ರೀತಿ ಜಗತ್ತು ಕೂಡ ನಾರಾಯಣನಲ್ಲಿ ಅಥವಾ ಚೇತನ ಶಕ್ತಿಯಲ್ಲಿ ಬೀಜ ರೂಪದಲ್ಲಿ ಇತ್ತು. ಅದು ಚೈತನ್ಯದಿಂದ ವಿಸ್ತಾರವಾಗಿ ವ್ಯಕ್ತವಾಯಿತು, ಈಗ ಜಗತ್ತಾಗಿ ನಿಂತಿದೆ. ಸೊ ಒಂದೊಂದು ಮಟ್ಟದಲ್ಲೂ ಕೂಡ ಈ ಶ್ಲೋಕದಲ್ಲಿ ಮಯ ಅಂದಾಗ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಯಾರು? ಶಂಕರಾಚಾರ್ಯರು. ಮೊದಲು ಬ್ರಹ್ಮನ್ ನಾನೇ, ಸಚ್ಚಿದಾನಂದ. ಅದು ಯಾವಾಗ ನಮ್ಗೆ ಅನುಭವ ಆಗುತ್ತೆ? ಗಾಢ ನಿದ್ರೆ. ಗಾಢ ನಿದ್ರೆಯಲ್ಲಿ ಮತ್ತೆ ಮತ್ತೆ ವೇದಾಂತ ಉದಾಹರಣೆಯನ್ನು ಕೊಡುತ್ತೆ. ಗಾಢ ನಿದ್ರೆಯಲ್ಲಿ ನಿಮ್ಮನ್ನು ಬಿಟ್ಟು ಯಾರಿದ್ರು? ಯಾರೂ ಇರಲಿಲ್ಲ. ನನ್ನ ದೇಹನೂ ಇರಲಿಲ್ಲ, ಮನಸ್ಸೂ ಇರಲಿಲ್ಲ, ಬುದ್ಧಿನೂ ಇರಲಿಲ್ಲ, ನನ್ನ ಪ್ರಪಂಚನೂ ಇರಲಿಲ್ಲ, ನನ್ನ ಮನೆ ಇರಲಿಲ್ಲ, ನನ್ನ ಪಕ್ಕನೇ ಮಲಗಿರುವಂಥ ಮೊಮ್ಮಗುನೋ ಅಥವಾ ಹೆಂಡ್ತಿನೋ ಗಂಡನೋ ಅವರೂ ಇರಲಿಲ್ಲ, ಯಾರೂ ಇರಲಿಲ್ಲ. ನಾನು ಸಚ್ಚಿದ್ದ ಆನಂದವಾಗಿ ಇದ್ದೆ. ನನಗೆ ಎಲ್ಲೇನೇ ಇರಲಿಲ್ಲ, ಅಖಂಡ ಅನಂತ. ಅದು ನನ್ನ ನಿಜ ಸ್ವರೂಪ. ಅದು ಎಲ್ಲಕ್ಕೂ ಅಡಿಪಾಯ. ಈಗ ಎಚ್ಚರದ ಸ್ಥಿತಿಯಲ್ಲೂ ಆ ಅಡಿಪಾಯ ಇದೆ. ಐ ಆಮ್ ನಾಟ್ ರೆಕಗ್ನೈಸಿಂಗ್ ಇಟ್. ಗಾಢ ನಿದ್ರೆ ಅದೊಂದು ಸ್ಥಿತಿ ಅಲ್ಲ, ದಟ್ ಇಸ್ ದ ಸಬ್ಸ್ಟ್ರಾಟಮ್. ಅದ್ರ ಮೇಲೆ ಕನಸಿನ ಸ್ಥಿತಿ ಒಂದು ಲೇಯರ್ ಆಗಿ ಬರುತ್ತೆ, ಅದರ ಮೇಲೆ ಎಚ್ಚರದ ಸ್ಥಿತಿ ಒಂದು ಲೇಯರ್ ಆಗಿ ಬರುತ್ತೆ. ಸೊ ಬ್ರಹ್ಮನ್ ನಾನು, ಸಚ್ಚಿದಾನಂದ ಸ್ವರೂಪವಾದಂಥ ಬ್ರಹ್ಮನ್ ನಾನು. ಮತ್ತೆ ಮಾಯಾಶಕ್ತಿ ನನ್ನ ಜೊತೆ. ಬೆಳಗ್ಗೆ ಎದ್ದ ತಕ್ಷಣ ಏನಾಗತ್ತೆ? ಮೊದಲು
ನಾನಿದ್ದೀನಿ, ಐ ಎಕ್ಸಿಸ್ಟ್ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಆ ಫೀಲಿಂಗು ಈಶ್ವರ. ಈಶ್ವರ ಮತ್ತು ಮಾಯಾಶಕ್ತಿ ಸೇರ್ಕೊಂಡಿದೆ. ಇನ್ನು ಸೃಷ್ಟಿ ಆರಂಭ ಆಗ್ತಾ ಇದೆ. ಆ ಒಂದು ಸ್ಪ್ಲಿಟ್ ಸೆಕೆಂಡ್ ಆಗ್ತಾ ಇದ್ದಂಗೆ ನಾನೀ ದೇಹ, ನಾನೀ ಬುದ್ಧಿ, ನಾನೀ ಮನಸ್ಸು, ನಾನು ವಾಣಿ, ನಾನು ಆರ್ಕಿಟೆಕ್ಟ್, ನನ್ನ ಕ್ಲೈಂಟ್ ಬರ್ತಾರೆ ಇವತ್ತು, ಬೇಗ ಅಡುಗೆ ಮಾಡಬೇಕು, ಎಲ್ಲ ಟಕ್ 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 ಬಂದ್ಬಿಡು. ಏನು ಸೃಷ್ಟಿ ಆಗೋಯ್ತು? ಜಗತ್ ಸೃಷ್ಟಿ ಆಗೋಯ್ತು. ಜಗತ್ ಸೃಷ್ಟಿ ಆಗಕ್ಕೆ ಮುಂಚೆ ಏನು ಸೃಷ್ಟಿ ಆಗೋಯ್ತು? ಜೀವ ಸೃಷ್ಟಿ ಆಗೋಯ್ತು. ನಾನು ಈ ದೇಹ, ನಾನು ಈ ಮನಸ್ಸು, ನಾನು ಈ ಬುದ್ಧಿ, ಇದನ್ನು ಬಿಟ್ಟರೆ ನಾನು ಬೇರೆ ಏನೂ ಅಲ್ಲ. ನನಗೆ ಮಿತಿ ಇದೆ, ಇದಕ್ಕಾಗಿದ್ದೆಲ್ಲ ನನಗಾಗುತ್ತೆ. ಆ ನಂಬಿಕೆ ಬಂದ್ಬಿಡ್ತು. ಐ ಬಿಕೇಮ್ ಜೀವ. ಗಾಢ ನಿದ್ರೆಯಲ್ಲಿ ಬ್ರಹ್ಮನಾಗಿದ್ದೆ. ಇನ್ನೇನು ಎಚ್ಚರ ಆಗಬೇಕು, ಆವಾಗ ಈಶ್ವರ ಅದೇ. ನನ್ನ ಜೊತೆ ಮಾಯಾಶಕ್ತಿ ಅವಿದ್ಯೆ ಸೇರ್ಕೊಳ್ತು. ಅದು ಹಾಗೆ ಇತ್ತು ಪೊಟೆನ್ಷಿಯಲ್ ಆಗಿ. ಇಟ್ ಕ್ಯಾನ್ ಈದರ್ ಗೋ ಬ್ಯಾಕ್ ದೇರ್ ಆರ್ ಇಟ್ ಕ್ಯಾನ್ ಕಮ್ ಡೌನ್ ಹಿಯರ್. ಇಟ್ ವಾಸ್ ದೇರ್. ಬಟ್ ಆ ಸ್ಪ್ಲಿಟ್ ಸೆಕೆಂಡು ನಾನು ಅದಕ್ಕೆ ಅಟೆಂಡ್ ಮಾಡಲಿಲ್ಲ ಅಂದರೆ ಇಟ್ ಅಟ್ಯಾಚ್ಡ್ ಇಟ್ ಸೆಲ್ಫ್ ಟು ದ ಇನ್ಸ್ಟ್ರೂಮೆಂಟ್ಸ್. ಪ್ರತಿದಿನ ನಮ್ಗೆ ಇದೇ ಆಗ್ತಾ ಇದೆ. ಮುಕ್ತರಾಗಿರ್ತೀವಿ ಗಾಢ ನಿದ್ರೆಯಲ್ಲಿ. ಸೃಷ್ಟಿ ಆರಂಭ ಆಗೋದು ಆ ಒಂದು ಸ್ಪ್ಲಿಟ್ ಸೆಕೆಂಡಲ್ಲಿ ಈಶ್ವರ ಆಗಿರ್ತೀವಿ. ಅದಾದ ತಕ್ಷಣ ಜೀವ ಆಗೋಗ್ತೀವಿ. ದಿನ ಸೈಕಲ್ ನಡೀತಾ ಇದೆ. ಇದರಿಂದ ಮುಕ್ತಿ ಹೊಂದಬೇಕು ನಾವು. ಸೊ ಇಲ್ಲಿ ಒಂದು ಪೇಂಟಿಂಗ್ ಕಾಣಿಸ್ತಾ ಇದೆ. ಇದು ಬಹಳ ಹಿಂದಿನ ಕಾಲದಲ್ಲಿ ಒಬ್ಬರು ಮಾರಿಸಿ ಗಾಟ್ಲಿಬ್ ಅಂತ ಪೋಲೆಂಡ್ ದೇಶದ ಆರ್ಟಿಸ್ಟ್ ಪೇಂಟ್ ಮಾಡಿರೋದು. ಇದನ್ನು ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ಒಂದು ಗೋಡೆ ಇದೆ, ಗೋಡೆ ಹಿಂದೆ ಕೆಲವರು ನಿಂತಿದ್ದಾರೆ, ಗೋಡೆ ಮುಂದೆ ಎಷ್ಟೋ ಜನ ಇದ್ದಾರೆ. ಆ ಗೋಡೆ ಮುಂದೆ ಇರೋರಿಗೆ ಆಲ್ಮೋಸ್ಟ್ ಎಲ್ರಿಗೂ ಈ ಆರ್ಟಿಸ್ಟ್ ಮುಖಾನೇ ಇದೆ. ತನ್ನನ್ನೇ ತಾನು ಹಾಕೊಂಡ್ಬಿಟ್ಟಿದ್ದಾನಲ್ಲಿ. ಅವನಿಗೆ ವಯಸ್ಸಾದರೆ ಹೆಂಗೆ ಕಾಣಿಸ್ತಾನೆ, ಅವ್ನು ಚಿಕ್ಕ ಹುಡ್ದ ಆಗಿದ್ದಾಗ ಹೆಂಗೆ ಕಾಣಿಸ್ತಿದ್ದ, ಅವ್ನು ಟೀನೇಜರ್ ಆಗಿದ್ದಾಗ ಹೇಗೆ ಕಾಣಿಸ್ತಿದ್ದ, ಅಲ್ಲಿರೋ ಜನರೆಲ್ಲ ತಾನೇ. ಹೇಗೆ ಈಶ್ವರ ತನ್ನನ್ನು ತಾನು ಪ್ರತಿಯೊಂದು ಜೀವಿಯಲ್ಲೂ ಹಾಕ್ಕೊಂಡು ಬಿಡ್ತಾನೋ, ಇವನು ಪೇಂಟಿಂಗ್ ಮಾಡಿರೋದು ತಾನೇ, ಆದರೆ ಪೇಂಟಿಂಗ್ ಒಳಗಡೆನೂ ತನ್ನನ್ನು ತಾನು ಹಾಕ್ಕೊಂಡು ಬಿಟ್ಟಿದ್ದಾನೆ. ಮತ್ತು ಇದೊಂದು ಈಗ ಭಾಳ ವೈರಲ್ ಆಗಿ ಹೋಗಿದೆ ಸೋಷಿಯಲ್ ಮೀಡಿಯಲ್ಲಿ, ನೋಡಿರ್ಬೋದು ನೀವು. ಈ ಆರ್ಟಿಸ್ಟ್ ಏನು ಮಾಡ್ತಾ ಇದ್ದಾನೆ, ತನ್ನನ್ನು ಪೇಂಟ್ ಮಾಡ್ಕೊಳ್ಳೋದನ್ನೇ ತಾನು ಪೇಂಟ್ ಮಾಡ್ತಾ ಇದ್ದಾನೆ. ಅಲ್ಲಿರೋ 1, 2, 3 ಕಾಣಿಸ್ತಾ ಇದೆಯಲ್ಲ ನಮಗೆ, ಈ ಚಿತ್ರನ ಅವನು ಪೇಂಟ್ ಮಾಡ್ತಾ ಇದ್ದಾನೆ, ಅದು ತಂದೆ ಚಿತ್ರ, ಅದನ್ನು ಮತ್ತೆ ಇವನು ಪೇಂಟ್ ಮಾಡ್ತಾ ಇದ್ದಾನೆ. ನಾವು ಅಂದ್ಕೊಳ್ತೀವಿ ಈ 3ನೇವನು ಆಚೆ ಇರೋನು ಆರ್ಟಿಸ್ಟ್, ನಿಜವಾದ ಆರ್ಟಿಸ್ಟ್ ಇರಬೇಕು ಅಂದರೆ ಇಲ್ಲ, ಅದು ಪಿಕ್ಚರೇ. ಆ ಥರ ಅವನು ಮೊದಲು ಇದನ್ನು ಟ್ರೈ ಮಾಡ್ದ, ತನ್ನನ್ನು ತಾನು ಪೇಂಟ್ ಮಾಡ್ಕೊಳ್ತಾ ಇರೋದು ಚಿತ್ರ ಬರ್ದ. ಆಮೇಲೆ ಆ ಚಿತ್ರ ಮಾಡ್ದ. ನೋಡಿ, ತನ್ನನ್ನು ತಾನು ಪೇಂಟ್ ಮಾಡ್ಕೊಳ್ತಾ ಇರೋದನ್ನ ಇನ್ನೊಬ್ಬ ಪೇಂಟ್ 3 ಜನನೂ ಅವನೇ. ಆ ಥರ ಇವಾಗ 5 ಮಾಡಿದ್ದಾನೆ. ತನ್ನನ್ನು ತಾನು 5 ಸಲ ಪೇಂಟ್ ಮಾಡ್ಕೊಳ್ತಾ ಇರೋ ಅಂಥ ಒಂದು ಚಿತ್ರ ಮಾಡಿದ್ದಾನೆ. ಸೊ ಹೀಗೆ ಈಶ್ವರ, ಇಟ್ ಇಸ್ ಅ ಗೇಮ್ ಫಾರ್ ಹಿಮ್. ಪ್ರತಿಯೊಂದರಲ್ಲೂ ತಾನೇ ಇರೋದು. ಮೋನೋ ಆ್ಯಕ್ಟಿಂಗು ನಡೀತಾ ಇದೆ. ಸನತ್ ಕುಮಾರ್ ಅವರಲ್ಲೂ ಈಶ್ವರನೇ, ಲಕ್ಷ್ಮೀಶ ಅವರಲ್ಲೂ ಈಶ್ವರನೇ, ಇಲ್ಲೂ ಈಶ್ವರನೇ. ಎಲ್ಲದರ ಮೂಲಕನೂ ತನ್ನನ್ನು ತಾನು ಅನುಭವಿಸ್ಕೊಳ್ತಾ ಇದ್ದಾನೆ. ಸೊ ಇಲ್ಲಿ ಯಾರು ಕಾಣಿಸ್ತಾರೆ ನಮಗೆ? ರವೀಂದ್ರನಾಥ್ ಟ್ಯಾಗೋರ್ ಕಾಣಿಸ್ತಾರೆ. ಅವರು ಬಹಳ ಚೆನ್ನಾಗಿ, ಹಿ ವಾಸ್ ಅ ನ್ಯಾಷನಲ್ ಪೋಯೆಟ್. ಪೋಯೆಟ್ರಿ ಜೊತೆಗೆ ಜನಗಣಮನ ಜೊತೆಗೆ ಹಿ ಹ್ಯಾಸ್ ಆಲ್ಸೋ ರಿಟನ್ ಮೆನಿ ಪ್ಲೇಸ್, ನಾಟಕಗಳನ್ನು ಬರೆದಿದ್ದಾರೆ. ಸೊ ಅವರು ಅದೇ ನಾಟಕಗಳನ್ನು ಅವರು ಬರೀತಾ ಇದ್ರು, ಅವರು ಅದನ್ನು ಡೈರೆಕ್ಟು ಮಾಡ್ತಾಯಿದ್ರು, ಅವರು ಅದರಲ್ಲಿ ಅಭಿನಯಿಸ್ತಾನೂ ಇದ್ರು. ಸೊ ಬರೀತಾ ಇರಬೇಕಾದ್ರೆ ಎಲ್ಲವೂ ತಮ್ಮ ಒಂದು ಕಲ್ಪನೆಯಿಂದ ಬರ್ತಾ ಇದೆ. ಹೀರೋ ಹಿಂಗಿರ್ತಾನೆ, ಹೀರೋಯಿನ್ ಹಿಂಗಿರ್ತಾಳೆ, ಅವರಿಬ್ರಿಗೂ ವಾದ ವಿವಾದ ಆಗತ್ತೆ, ಯಾರೋ ಒಬ್ಬ ವಿಲನ್ ಬರ್ತಾನೆ, ವಿಲನ್ ಹೀರೋನ್ ಹೊಡೆದಾಕ್ಬಿಡ್ತಾನೆ. ಅದೆಲ್ಲ ಇನ್ನೂ ಅವ್ರ ಕಲ್ಪನೆಯಿಂದ ಹೊರಗೆ ಬರ್ತಾ ಇದೆ. ಇಲ್ಲಿ ನೋಡಿ ಬರ್ದಿದ್ದಾರೆ, ಇದು ಅವ್ರದ್ದೇ ಹ್ಯಾಂಡ್ ರೈಟಿಂಗ್ ಇಲ್ಲಿ ಹಾಕಿರೋದು ಸೈಡಲ್ಲಿ. ಕರ್ಟಸಿ ಆಫ್ ಇಂಟರ್ನೆಟ್ ಪಾಪ ನಮಗೆಲ್ಲ ಕೊಡುತ್ತೆ ಅದು.
ಸೊ ಅದನ್ನ ಅವ್ರು ಬರ್ದಾದ್ಮೇಲೆ ಅವರೇ ಡೈರೆಕ್ಟ್ ಕೂಡ ಮಾಡ್ತಾರೆ. ಇಲ್ಲಿ ಕಾಣಿಸುತ್ತೆ ನೋಡಿ ಮೇಲ್ಗಡೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಹತ್ರ ಮಾತಾಡ್ತಾ ಇದ್ದಾರೆ, ಹಿಂಗಿಂಗ್ ಮಾಡೋಣ ಡ್ರಾಮಾ ಅಂತ. ಮತ್ತೆ ಇಲ್ಲಿ 2 ಚಿತ್ರ ಇರೋದು ಅವರೇ ಮಾಡ್ತಾ ಇದ್ದಾರೆ ಡ್ರಾಮಾನಲ್ಲಿ. ಸೊ ಆ ಡ್ರಾಮಾಲ್ ಮಾಡ್ಬೇಕಾದ್ರೆ ವಿಲನ್ ಬಂದು ಹೀರೋ ನೋಡ್ದಾಕಿ ಅವ್ರು ಹೀರೋ ರೋಲ್ ಮಾಡ್ತಾ ಇದ್ರೆ, ಅಯ್ಯಪ್ಪ ನಂಗೆ ಇಲ್ಲಿ ಏಟು ಬಿತ್ತು, ನಂಗೆ ಇಲ್ಲಿ ಏಟು ಬಿತ್ತು, ಇದೇನಪ್ಪ ನನ್ನ ಗತಿ, ಈ ಥರ ಆಗೋಯ್ತಲ್ಲ ನಂದು. ಆದರೆ ಅವ್ರಿಗೆ ಗೊತ್ತು ಇದು ನಾನು ರೋಲ್ ಮಾಡ್ತಾ ಇದ್ದೀನಿ ಅಂತ. ಮರ್ತು ಬಿಟ್ರೆ ನಿಜವಾಗ್ಲೂ ನನಗೆ ಆಗ್ತಾ ಇದೆ ಇದು ಅಂತ ಅನ್ಸುತ್ತೆ. ನಾವೆಲ್ಲ ಏನು ಮಾಡಿದ್ದೀವಿ, ರೋಲ್ ಮರ್ತು ಬಿಟ್ವಿ. ನಾನು ಬ್ರಹ್ಮನ್ ಅಂತ ಮರ್ತು ಬಿಟ್ವಿ, ನಾನೇ ಈಶ್ವರ ಅಂತಾನು ಮರ್ತು ಬಿಟ್ವಿ. ಏನು ಅನ್ಕೊಂಡ್ಬಿಟ್ಟಿದ್ದೀವಿ, ನಾನು ಸಂಸಾರಿ. ಸಂಸಾರಿ ಅಂದರೆ ವಿಕ್ಟಿಮ್ ಅಂತ. ಎಲ್ಲವೂ ನನಗೆ ಆಗ್ತಾ ಇದೆ, ನಾನು ಭಾಳ ಪಾಪ ನೋಡಿ, ಪಾಪದ ಪ್ರಾಣಿ. ತಲೆನೋವು ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ಹೈ BP ಇದೆ, ಡಯಾಬಿಟೀಸ್ ಇದೆ, ಅದಿದೆ ಇದಿದೆ, ಅತ್ತೆ ಕಾಟ, ಸೊಸೆ ಕಾಟ, ಬಾಸ್ ಕಾಟ, ಎಲ್ಲವೂ ನನಗೆ ಆಗಬೇಕಾ? ಆಗಬೇಕಾಗಿಲ್ಲ, ಆಗ್ತಾ ಇಲ್ಲ. ಇದೊಂದು ನಾಟಕ, ಇದೊಂದು ರೋಲ್, ಮಲ್ಟಿ ರೋಲ್ಸ್. ಬೆಳಗ್ಗೆ ಎದ್ದಾಗ ಹೆಂಡತಿ ಅಥವಾ ಗಂಡ, ಆಫೀಸ್ಗೆ ಹೋದಾಗ ಬಾಸ್ ಅಥವಾ ಎಂಪ್ಲಾಯಿ, ಆಚೆ ಗೇಟಿಂದ ಆಚೆ ಬಂದಾಗ ಪಕ್ಕದ ಮನೆಯವ್ರು ಮಾತಾಡಿಸಿದಾಗ ನೇಬರ್, ಸಾಯಂಕಾಲ ಹೋಗಿ ಕಾಫಿ ಕುಡಿದಾಗ ಫ್ರೆಂಡ್. ಎಲ್ಲ ರೋಲ್ಸ್, ಮಲ್ಟಿಪಲ್ ರೋಲ್ಸ್. ಬರೀ ಅಮಿತಾಬ್ ಬಚ್ಚನ್ ಎಲ್ಲ ಮಾಡೋದು, ನಾವು ಮಾಡ್ತಾ ಇದ್ದೀವಿ. ಆದರೆ ನಾವು ಏನು ಮರ್ತ್ಬಿಟ್ಟಿದ್ದೀವಿ, ಇಟ್ ಈಸ್ ಅ ರೋಲ್ ಅಂತ ಮರ್ತ್ಬಿಟ್ವಿ, ಅಂಟ್ಕೊಂಡ್ಬಿಟ್ವಿ, ನನಗಾಗ್ತಾ ಇದೆ ಅನ್ಕೊಂಡ್ಬಿಟ್ವಿ. ಸೊ ಈ ನಮ್ಮ ಜೀವನದ ಡ್ರಾಮಾ ನಡೀತಾ ಇದೆಯಲ್ಲ, ರಾಮ ಅಂತ ಮರ್ತ್ಬಿಟ್ಟು ಡ್ರಾಮಾಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀವಿ. ನಾನು ರಾಮ ಅಂತ ಮರ್ತ್ಬಿಟ್ಟಿದ್ದೀನಿ. ಸೊ ಈ ಡ್ರಾಮಾಗೆ ಸ್ಕ್ರಿಪ್ಟ್ ಎಲ್ಲಿಂದ ಬಂತಪ್ಪ? ಯಾರು ಬರೆದ್ರು? ರವೀಂದ್ರನಾಥ್ ಟ್ಯಾಗೋರ್ ಏನೋ ತಮ್ಮ ಡ್ರಾಮಾ ತಾವು ಬರ್ಕೊಂಡ್ರು. ನಮ್ಮ ಡ್ರಾಮಾನ ಯಾರು ಬರೆದ್ರು ಅಂತ ನಾವು ಪ್ರಶ್ನೆ ಹಾಕಿದ್ರೆ, ಮೊದಲು ನಮ್ಮಲ್ಲಿ ಒಂದು ಜೀವ ಅಂತ, ನಾನು ದೇಹ ಮನಸ್ಸು ಬುದ್ಧಿ ಅಂತ ನಂಬ್ಕೊಂಡ್ಬಿಟ್ಟಾಗ ಏನಾಯಿತು, ನಾನು ಇಷ್ಟು, ದೇರ್ಫಾರ್ ಐ ಆಮ್ ನಾಟ್ ಕಂಪ್ಲೀಟ್, ನಾನು ಪೂರ್ಣ ಅಲ್ಲಪ್ಪ. ನೋಡಿ ಅವ್ರು ನನಗಿಂತ ನೋಡೋಕ್ಕೆ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ. ಅವ್ರನ್ನ ನೋಡೋವರೆಗೂ, ಅವ್ರು ನೋಡಿದಾಗ ನೋಡ್ರಿ ಎಷ್ಟು ಚೆನ್ನಾಗಿದ್ದಾರೆ, ನನಗಿಂತ ಸಣ್ಣ, ತೆಳ್ಳಗೆ ಬೆಳ್ಳಗೆ ಒಳ್ಳೆ ಚೆನ್ನಾಗಿದ್ದಾರೆ. ಸೊ ಐ ಆಮ್ ಫೀಲಿಂಗ್ ಇನ್ಕಂಪ್ಲೀಟ್. ನಾನು ಈ ಒಳ್ಳೆ ಶರ್ಟ್ ಹಾಕ್ಕೊಂಡ್ಬಿಟ್ರೆ ಅಥವಾ ಈ ಒಳ್ಳೆ ಸೀರೆ ಉಟ್ಕೊಂಡ್ಬಿಟ್ರೆ ಅವ್ರಿಗಿಂತ ಚೆನ್ನಾಗಿ ಕಾಣಿಸ್ಬೋದು. ಸೊ ಫೀಲಿಂಗ್ ಆಫ್ ಇನ್ಕಂಪ್ಲೀಟ್ನೆಸ್, ಐ ನೀಡ್ ಟು ಬಿಕಮ್ ಕಂಪ್ಲೀಟ್. ಅವಾಗೇನು ಬಂತು? ಆಸೆ ಹುಟ್ಕೊಳ್ತು, ಡಿಸೈರ್. ಆಗ ಆಸೆ, ನಾನು ಕೊಂಡ್ಕೊಳಕ್ಕೆ ಹೋಗ್ಬೇಕಲ್ಲ, ಹೋಗ್ಬಿಟ್ಟು ಕೊಂಡ್ಕೊಂಡೆ, ಸೀರೆನೋ ಶರ್ಟೋ ಕೊಂಡ್ಕೊಂಡ್ಬಿಟ್ಟೆ, ಕೊಂಡ್ಕೊಂಡು ಹಾಕ್ಕೊಂಡ್ಬಿಟ್ಟೆ. ಮತ್ತು ಎವ್ರಿ ಆ್ಯಕ್ಷನ್ ಹ್ಯಾಸ್ ಅ ರಿಯಾಕ್ಷನ್. ನಮಗೆ ಥಿಯಾಸಫಿಲಲ್ಲಿ ಬೇಕಾದಷ್ಟು ಕರ್ಮ ಥಿಯರಿ ಕೊಟ್ಬಿಟ್ಟಿದ್ದಾರೆ. ಸೊ ಒಂದೊಂದು ಬರೀ ಫಿಸಿಕಲ್ ಆ್ಯಕ್ಷನ್ ಅಲ್ಲ, ಮೆಂಟಲ್. ನನಗೆ ಆ ಸೀರೆ ಬೇಕು ಅನ್ನೋ ಒಂದು ಆಸೆಗೆ ಒಂದು ರಿಯಾಕ್ಷನ್ ಇದೆ. ಅದನ್ನು ಕಾರ್ಯರೂಪಕ್ಕೆ ದೇಹದಲ್ಲಿ ತರಬೇಕು ಅಂತೇನಿಲ್ಲ. ಎವ್ರಿ ಫೀಲಿಂಗ್, ಎವ್ರಿ ಥಾಟ್, ಎವ್ರಿ ವರ್ಡ್, ಎವ್ರಿ ಆ್ಯಕ್ಟ್ ಹ್ಯಾಸ್ ಅ ಕರ್ಮಫಲ. ಸೊ ಆ ಕರ್ಮಫಲ ಪಾಪ ಅಥವಾ ಪುಣ್ಯ. ಆ ಸೀರೆ ನಾನು ದುಡ್ಡು ಕೊಟ್ಟು ಧರ್ಮವಾಗಿ ನಾನು ಕೊಂಡ್ಕೊಂಡೆ, ಅಥವಾ ಶರ್ಟ್ ಕೊಂಡ್ಕೊಂಡೆ, ಹಾಕ್ಕೊಂಡೆ, ಖುಷಿಪಟ್ಟೆ, ಏನೋ ಅದೊಂಥರ ನ್ಯೂಟ್ರಲ್ ಅಂತ ಹೇಳ್ಬೋದು. ಆದರೆ ಯಾರಿಗೋ ಆ ಸೀರೆ ಬೇಕಾಗಿತ್ತು, ಇನ್ನೊಬ್ಬರು ಬಂದಿದ್ರು ಅಂಗಡಿಗೆ, ಪಾಪ ಅವ್ರು ಸ್ವಲ್ಪ ವಯಸ್ಸಾದವರು, ಅವರು ಅದೇ ಸೀರೆ ಆಸೆ ಪಟ್ಟರು, ಒಂದೇ ಸೀರೆ ಇದೆ. ಅವಾಗ ನಾನೇನು ಮಾಡಿದೆ, ಬೇಗ ಅದನ್ನು ಸ್ನ್ಯಾಚ್ ಮಾಡ್ಕೊಂಡು ಹೋಗಿ ನಾನು ಕೊಂಡ್ಕೊಂಡ್ಬಿಟ್ಟೆ. ತಪ್ಪಿಲ್ಲ, ಫ್ರೀ ಫಾರ್ ಆಲ್ ಅಂಗಡೀಲಿ. ಆದರೆ ನನ್ನ ಒಳಗಡೆ ಏನಿತ್ತು, ಅವ್ರಿಗೆ ಸಿಕ್ಕಬಾರ್ದು, ನನಗೆ ಸಿಗಬೇಕು. ಅವ್ರ ಜೊತೆ ಮಾತಾಡ್ಲಬೋದಿತ್ತು ನಾನು, ನಿಮ್ಗೆ ಬೇಕಾ ತಗೊಳ್ಳಿ, ನಾನು ಇದು ತಗೊಳ್ತೀನಿ, ಅಥವಾ ನೋಡೋಣ ಇರಿ ನಿಮಗೂ ಇಷ್ಟ ಆಗೋ ಥರ ಸೀರೆ ನೋಡಿ, ಆ ಸೀರೆ ಇದೇ ಥರ ಇದೆ ನೋಡಿ, ತೆಗೆಸ್ಬಿಟ್ಟು ನಿಮ್ಗಿದ ಆಗತ್ತಾ, ನಿಮ್ಗೆ ಇಷ್ಟ ಆಯ್ತಾ, ಹೆಲ್ಪ್ ಮಾಡ್ಬೋದು. ಅಥವಾ ಏನಿಲ್ಲ, ಅವ್ರಿಗೂ ಪಾಪ ಬೇಕಿದ್ದ ಸೀರೆ ಸಿಗಲಿ ಅಂತ ನನ್ನ ಮೈಂಡಲ್ಲಿ ಅದೊಂದು ಒಳ್ಳೆ ಭಾವನೆ ಆದರೂ ನಾನು ಇಟ್ಕೋಬೋದು. ಅದಕ್ಕೂ ಕರ್ಮಫಲ ಇದೆ. ಅವ್ರಿಗೆ ಬೇಡ ರೀ, ನನಗೆ ಬೇಕು, ತಮೋಗುಣ. ಅದಕ್ಕೆ ತಮೋಗುಣದ ಒಂದು ಫಲನೂ ಇದೆ.
ಸೊ ಎಲ್ಲಿ ಬರಬೇಕು ನಾವು ಈ ಕರ್ಮಫಲ ಸೃಷ್ಟಿ ಮಾಡೋದಕ್ಕೆ? ಕರ್ಮಭೂಮಿ ಯಾವುದು? ಭೂಲೋಕ, ಜಗತ್ತು. ಮತ್ತೆ ಆ ಕರ್ಮಫಲ ಮುಂದೆ ಬರುವಂತ ಆ ಒಂದು ಆಕ್ಷನಿನ ಕರ್ಮಫಲ ಅನುಭವಿಸೋದಕ್ಕೆ ಎಲ್ಲಿ ಬರಬೇಕು? ಇದೇ ಜಗತ್ತಿಗೆ ಬರಬೇಕು. ಅದಕ್ಕೆ ಈ ಜಗತ್ತು ನಮ್ಮ ಪಾಪ ಕರ್ಮಗಳನ್ನು ನಮಗೆ ಕೊಡೋದಕ್ಕೆ ಯಾರ್ಯಾರು ಸಹಾಯ ಮಾಡ್ತಾರೆ? ಇಡೀ ಜಗತ್ ಸಹಾಯ ಮಾಡುತ್ತೆ. ನಾನಿವತ್ತು ಇಲ್ಲಿ ಬಂದು ಮಾತಾಡುವಂಥ ಒಳ್ಳೆ ಕರ್ಮ ನನಗಿತ್ತು ಅನ್ನೋದಕ್ಕೆ ಸನತ್ ಕುಮಾರ್ ಅವರು, ಶ್ರೀಧರ್ ಅವರು ಯಾರೋ ನನಗಿದೊಂದು ಅವಕಾಶ ಮಾಡಿಕೊಡ್ಬೇಕು, ಯಾರೋ ಮೈಕ್ ಕೊಡಬೇಕು, ಲಕ್ಷ್ಮೀಶ್ ಅವ್ರ ವಿಡಿಯೋ ತೆಗಿಯೋಕ್ಕೆ ಬರಬೇಕು, ಯಾರೋ ಪ್ರೊಜೆಕ್ಟರ್ ಇಲ್ಲಿಗೆ ಡೊನೇಟ್ ಮಾಡಬೇಕು, ಆ ಪ್ರೊಜೆಕ್ಟರಲ್ಲಿ ಫಿಕ್ಸ್ ಆಗಿರಬೇಕು, ಆ ಕರೆಂಟ್ ಇರಬೇಕು, ಸ್ಕ್ರೀನ್ ಇರಬೇಕು, ನೀವೆಲ್ಲ ಬಂದಿಲ್ಲಿ ಕೂತ್ಕೋಬೇಕು, ಎಲ್ಲರೂ ನನಗೆ ಅಸಿಸ್ಟ್ ಮಾಡ್ತಾ ಇದ್ದೀರಾ. ಇದು ಒಂದು ಏನು ಒಳ್ಳೆ ಕರ್ಮ ಇದಿತ್ತೋ ನನಗೆ ಗೊತ್ತಿಲ್ಲ, ನನ್ನ ಸೌಭಾಗ್ಯ. ಇದರಲ್ಲಿ ಪ್ರತಿಯೊಬ್ಬರು, ಇಲ್ಲಿ ಇರೋರು, ಇಲ್ಲಿ ಇಲ್ಲದೇ ಇರೋರು, KEBನವ್ರು, ಬೆಸ್ಕಾಮ್ನವ್ರು ಎಲ್ಲೋ ಇದ್ದಾರೆ ಪಾಪ, ನಮ್ಗೆ ಪವರ್ ಕೊಡ್ತಾ ಇದ್ದಾರೆ. ನನ್ನನ್ನು ಕರ್ಕೊಂಡು ಬಂದಂಥ ಒಂದು ಕಾರ್ ಮ್ಯಾನುಫ್ಯಾಕ್ಚರರು ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೇನು ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಆ ರೋಡನ್ನು ಲೇ ಮಾಡಿದವರು, ಟಾರ್ ಹಾಕಿ ಎಲ್ಲ, ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಇಡೀ ಪ್ರಪಂಚ ಭಾಗಿಯಾಗಿದೆ. ನಂದು ಒಂದು ಆ್ಯಕ್ಷನ್ನಲ್ಲಿ ನನಗೆ ಆ ಕರ್ಮ ಫಲದ ಭೋಗ ನನಗೆ ಸಿಗಬೇಕು ಅಂದರೆ, ಅದು ಒಳ್ಳೆ ಫಲ ಇರ್ಬೋದು, ಕೆಟ್ಟ ಫಲ ಇರ್ಬೋದು, ಅದರ ಫಲದ ಭೋಗ ನನಗೆ ಸಿಗಬೇಕು ಅಂದರೆ ಇಡೀ ಜಗತ್ತು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇಟ್ ಇಸ್ ಇನ್ವಾಲ್ವ್ಡ್. ಸೊ ಇದನ್ನು ನನ್ನ ಸ್ಕ್ರಿಪ್ಟ್ ಎಲ್ಲಿಂದ ಬಂತು? ನನ್ನಿಂದಾನೇ ಬಂತು. ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಡ್ರಾಮಾ ಅವ್ರು ಬರ್ಕೊಂಡ್ರು, ನಮ್ಮ ಡ್ರಾಮಾ ನಾವು ಬರ್ಕೊಂಡ್ವಿ, ಈಗಲೂ ಬರ್ಕೋತಾ ಇದ್ದೀವಿ. ಈಗ ಸದ್ಯಕ್ಕೆ ನಮ್ಮ ತಲೆಯಲ್ಲಿ ಏನು ಯೋಚನೆ ಭಾವನೆ ಓಡ್ತಾ ಇದೆ, ಬರೀತಾ ಇದೆ ನಮ್ಮ ಸ್ಕ್ರಿಪ್ಟನ್ನು. ಅದು ಮುಂದಿನ ಸ್ಕ್ರಿಪ್ಟ್ ಆಗಲೇ ತಯಾರಿ ಆಗ್ತಾ ಇದೆ. ಅದಕ್ಕೆ ದೃಕ್ದೃಶ್ಯ ವಿವೇಕದಲ್ಲಿ ಈ ಶ್ಲೋಕ ಬರುತ್ತೆ. ದೀಹಿತ ಚಿದಾಭಾಸೋ ಭವೇದ್ ಭೋಕ್ತಾ ಹಿ ಕರ್ಮಕೃತ್ ಭೋಗ್ಯ ರೂಪಂ ಇದಂ ಸರ್ವಂ ಜಗತ್ ಸ್ಯಾತ್ ಭೂತ ಭೌತಿಕ. ಅಂದರೆ ಇದೊಂದು ಜೀವ ಏನು ಮಾಡುತ್ತೆ? ನಾನು ಈ ದೇಹ ಮನಸ್ಸು ಬುದ್ಧಿ ಅಂತ ಅಂದ್ಕೊಂಡು ನಾನು ಮಾಡ್ತಾ ಇದ್ದೀನಿ, ಇದರ ಭೋಗ ನನಗೆ ಸಿಕ್ಕಬೇಕು ಅಂತ ಅಂದ್ಕೊಂಡು ಪ್ರತಿ ಕೆಲಸ ನಾವು ಏನು ಮಾಡ್ತೀವೋ ಅದನ್ನು ಅನುಭವಿಸೋಕ್ಕೆ ಈ ಜಗತ್ತು ಸಹಾಯ ಮಾಡುತ್ತೆ. ಆ ಪಾಪ ಪುಣ್ಯಗಳನ್ನು ಅನುಭವಿಸೋದಕ್ಕೆ ಸಹಾಯ ಮಾಡುತ್ತೆ. ಎಲ್ಲಿವರೆಗೂ ನಾನು ದೇಹ ಮನಸ್ಸು ಅಂದ್ಕೊಂಡಿರ್ತೀನಿ. ಈಗ ರಾತ್ರಿ ಕನಸು, ಇವಳು ಮಲ್ಕೊಂಡಿದ್ದಾಳೆ, ನಮಗೂ ಏನೋ ಕನಸು ಬಿದ್ದಿರ್ಬೋದಾ ರಾತ್ರಿ? ಯಾರಿಗಾರು ನೆನಪಿದೆಯಾ ಕನಸು? ನೆನ್ನೆ ರಾತ್ರಿ ಏನು ಬಿತ್ತು? ಅವ್ರಿಗೆ ನೆನಪಿದೆ ನೋಡಿ. ನಾಳೆ ನಿಮಗೂ ನೆನಪಿರ್ಬೋದು, ನಾಳೆ ಕನಸು ಹೇಳೋಕ್ಕಾಗಲ್ಲ. ಸೊ ಇಲ್ಲೊಬ್ಬರು ಮಹಿಳೆ ನಿದ್ದೆ ಮಾಡ್ತಾ ಇದ್ದಾರೆ. ಅವ್ರ ಕನಸಲ್ಲಿ ಅವ್ರು ಏನನ್ನ ಉಪಯೋಗಿಸ್ತಾ ಇದ್ದಾರೆ ಕನಸನ್ನ ಸೃಷ್ಟಿ ಮಾಡೋಕ್ಕೆ? ನಿದ್ರಾಶಕ್ತಿ. ಈಶ್ವರ ಯಾವ ಶಕ್ತಿಯನ್ನು ಉಪಯೋಗಿಸ್ತಾನೆ? ಮಾಯಾಶಕ್ತಿ ಅಥವಾ ಅವಿದ್ಯಾಶಕ್ತಿ. ಅದು ಕಾಸ್ಮಿಕ್ ಸ್ಕೇಲಲ್ಲಿ ಕೆಲಸ ಮಾಡುತ್ತೆ. ಜೀವ ಏನು ಉಪಯೋಗಿಸುತ್ತೆ? ಜೀವ ಈಸ್ ಅ ಮೈಕ್ರೋಕಾಸಮ್, ಈಶ್ವರನ ಒಂದು ಪ್ರತಿರೂಪನೇ. ಸೊ ನಿದ್ರಾಶಕ್ತಿ ಅನ್ನೋ ಒಂದು ಶಕ್ತಿ ಇದೆ ಜೀವಾಗೆ, ಅಂದರೆ ನಮ್ಮೊಬ್ರೊಬ್ರಿಗೂ. ಆ ನಿದ್ರಾಶಕ್ತಿಯನ್ನು ಉಪಯೋಗಿಸ್ಕೊಂಡು ಈ ಕನಸನ್ನು ಈ ಕನಸಿನಲ್ಲಿ ಏನು? ಎಲ್ಲ ಮೋಡಗಳು, ಆಕಾಶದಲ್ಲಿ ಮೋಡಗಳು ಸರೋವರ ಇದ್ದಂಗೆ, ಅದ್ರ ಮೇಲೆ ಇವಳು ಬೋಟ್ನಲ್ಲಿ ಹೋಗ್ತಾ ಇದ್ರು. ಬೋಟ್ ಇದೆ, ಅಲ್ಲೊಂದು ಬೋಟ್ ಇದೆ, ಅಲ್ಲೊಂದು ಮರ ಇದೆ, ಅಲ್ಲಿ ಚಿಟ್ಟೆಗಳಿದೆ, ಎಲ್ಲ ಇದೆ. ಅದ್ರೊಳಗಡೆ ತನ್ನನ್ನು ತಾನು ಹೋಗಿ ಕೂರಿಸ್ಬಿಟ್ಲು. ಅಲ್ಲಿ ಬೋಟಲ್ಲಿ ಒಂದು ಸೀಟ್ ಇತ್ತು, ಇನ್ನೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿ ತನ್ನ ರೂಪದಲ್ಲೇ ಅಲ್ಲಿ ಕೂರಿಸ್ಬಿಟ್ಟಿದ್ದಾಳೆ. ನಾವು ಮಾಡ್ತೀವ ಅದನ್ನು? ನಮ್ಮ ಕನಸಲ್ಲಿ ನಾವು ಇರ್ತೀವ? ನಾವು ಇಲ್ಲದೇ ಇರೋವಂಥ ಕನಸು ಬೀಳತ್ತ ನಮಗೆ? ಬೀಳಲ್ಲ. ನಾವಿರ್ತೀವಿ ಸಾಮಾನ್ಯ, ನಮ್ಮ ಕನಸಲ್ಲಿ ಇಲ್ಲದೆ ನಾವಿರಲ್ಲ. ಸೊ ಒಂದು ಸೀಟ್ ವೇಕೆಂಟ್ ಬಿಟ್ಟಿರ್ತೀವಿ, ಎಲ್ಲರನ್ನೂ ಕೂರಿಸ್ಬಿಡ್ತೀವಿ. ಆಮೇಲೆ ಆ ವೇಕೆಂಟ್ ಸೀಟ್ VIP ಸೀಟ್ ಒಂದಿರುತ್ತಲ್ಲ, ಅದ್ರಲ್ಲಿ ಕೊನೆಗೆ ನಾವು ಹೋಗಿ ಕೂತ್ಕೊಂಡ್ಬಿಡ್ತೀವಿ. ಸೊ ಆ ಥರ ಇವಳೋಗಿ ಬೋಟಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾಳೆ ಸೀಟು. ಸೊ ಎಲ್ಲ ತನಗೆ ಆಗ್ತಾ ಇದೆ. ಅಲ್ಲಿ ಹೋದ್ಮೇಲೆ ಅವಳಿಗೆ ಮರ್ತೋಯ್ತು, ಈ ಮರನೂ ನಾನೇ. ಎಲ್ಲಿಂದ ಬಂತು ಕನಸು? ಅವಳ ಮನಸ್ಸಿಂದಾನೇ ಬರ್ತಾ ಇರೋದು ಅಲ್ವಾ? ಅವಳ ಮನಸ್ಸಿನಲ್ಲಿ ವಾಸನಾ ಪ್ಯಾಕೇಜ್ ಏನಿದೆ, ಇವತ್ತು ರಾತ್ರಿ ಕನಸು ಈಗ ಸದ್ಯಕ್ಕೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಇವಾಗಲೇ ಇದೆ.
ಹೆಂಗಿದೆ? ಬೀಜ ರೂಪದಲ್ಲಿದೆ, ವಾಸನಾ ರೂಪದಲ್ಲಿದೆ. ಈಗ ಸದ್ಯಕ್ಕೆ ನಂಗೆ ಗೊತ್ತಿಲ್ಲ, ನಿದ್ದೆ ಮಾಡಿದಾಗ ಗೊತ್ತಾಗತ್ತೆ, ವಿಸ್ತಾರಿತ ಮಾವಾಗ ಅನ್ಫೋಲ್ಡ್ ಆಗತ್ತೆ. ಅದುವರೆಗೂ ಬೀಜ ರೂಪದಲ್ಲಿರುತ್ತೆ. ಆಮೇಲೆ ಕೊನೆಗೆ ನಾನು ಹೋಗಿ ಕೂತ್ಬಿಡ್ತೀನಲ್ಲಿ. ನಾನು ಹೋಗಿ ಕೂತ್ಕೊಂಡ ತಕ್ಷಣ ಏನೋ, ಆ ಬೋಟು ನಾನೇ, ಆ ಮರನೂ ನಾನೇ, ಆ ಮೋಡನೂ ನಾನೇ, ಆ ಚಿಟ್ಟೆನೂ ನಾನೇ, ಎಲ್ಲ ಮರ್ತೋಯ್ತು. ನಾನು ಬರೀ ಇಷ್ಟು, ಈ ದೇಹ ಅಷ್ಟೇ ನಾನು ಅಂತ ಅದಷ್ಟೇ ಜ್ಞಾಪಕ ಇರೋದು. ಸೊ ಇಲ್ಲಿ ಕೂತ್ಕೊಂಡಿದ್ದಾಳೆ ಬೋಟಲ್ಲಿ. ಇಲ್ಲಿ ನೋಡಿ, ಕನ್ಸಲ್ಲಿ ಏನೇನೋ ವಿಚಿತ್ರವಾಗಿ ನಡೆಯುತ್ತಲ್ವ, ಇದ್ದಕ್ಕಿದ್ದಂಗೆ ಏನೋ ಚೇಂಜು, ಸೀನೇ ಚೇಂಜು. ಆಕಾಶದಲ್ಲಿ ಆ ಬೋಟಿಂದ ಬೆಲೂನ್ ಎಲ್ಲಿಂದ ಬಂತೋ ಗೊತ್ತಿಲ್ಲ, ಬೆಲೂನುಗಳನ್ನ ಹಿಡ್ಕೊಂಡು ಹಾರ್ತಾ ಇದ್ದಾಳೆ. ಕೆಳಗಡೆ ಎಲ್ಲ ಬಿಲ್ಡಿಂಗ್ಸ್ ಕಾಣಿಸ್ತಾ ಇದೆ, ಚೆನ್ನಾಗಿದೆ, ಖುಷಿಯಾಗಿದ್ದಾಳೆ. ಆಮೇಲೆ ಆ ಬಿಲ್ಡಿಂಗು ಅವಳು ಅಂತೆಲ್ಲ ಗೊತ್ತಿಲ್ಲ. ಕೊನೆಗೆ ಇಲ್ಲಿ ಏನಾಗ್ತಾ ಇದೆ, ಬಿದ್ದೋಗ್ತಾ ಇದ್ದಾಳೆ. ಡ್ರೆಸ್ಸು ಚೇಂಜ್ ಆಗೋಯ್ತು, ಆಕಾಶದಿಂದ ಕೆಳಗೆ ಬಿದ್ದೋಗ್ತಾ ಇದ್ದಾಳೆ. ಅಯ್ಯಪ್ಪ, ನನ್ಗೆ ಏನಪ್ಪ ಆಗ್ತಾ ಇದೆ, ಏನಪ್ಪ ಇದು ನನ್ನ ಗ್ರಹಚಾರ, ಎಷ್ಟು ಚೆನ್ನಾಗಿದ್ನಲ್ಲ, ಬೆಲೂನ್ ಇಟ್ಕೊಂಡು ಹಾರ್ತಾ ಇದ್ದೆ, ಇವಾಗ ನಾನು ಬಿದ್ದೋಗ್ತಾ ಇದ್ದೀನಲ್ಲ, ಇದೆಲ್ಲ ನನಗೆ ಆಗ್ತಾ ಇದೆಯಲ್ಲ. ಇದು ಯಾರ ಕಥೆ? ನಮ್ಮೆಲ್ರ ಕಥೆನೂ ಅಷ್ಟೆ. ನಮ್ಗಿಷ್ಟ ಇರೋದಾದ್ರೆ ಬೆಲೂನ್ ಇಟ್ಕೊಂಡು ಹಾರ್ತೀವಿ, ಎಲ್ಲಿ? ಭಾವನಾ ಲೋಕದಲ್ಲಿ. ನಮ್ಗಿಷ್ಟ ಇಲ್ದಿರೋದಾದ್ರೆ ಪರ್ವತದಿಂದ ಕೆಳಗೆ ಬೀಳ್ತೀವಿ, ಎಲ್ಲಿ? ಭಾವನಾ ಲೋಕದಲ್ಲಿ. ಯಾಕೆ? ನಾನು ಜೀವ, ನಾನು ಸಂಸಾರಿ, ಈ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅನ್ನೋದನ್ನು ಬಿಡಕ್ಕೆ ತಯಾರಿಲ್ಲ ನಾವು. ಅದಕ್ಕೆ ಹೀಗಾಗ್ತಾ ಇದೆ ನಮಗೆ. ಸೊ ನಾವೇನು ಮಾಡಬೇಕು? ಈ ಕನಸಿನಲ್ಲಿ, ಈ ಕಥೆಯಲ್ಲಿ ಅಜ್ಜಿ ಏನು ಮಾಡಿದ್ಲು, ಅದನ್ನು ನಾವು ಮಾಡಬೇಕು. ಏನು ಮಾಡಬೇಕು? ಇಲ್ಲಿರೋರೆಲ್ಲ ಅದನ್ನು ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ನಾನು ಆತ್ಮ ಅಂತ ದೃಢವಾಗಿ ತಿಳ್ಕೊಂಡು ಆತ್ಮನಿಷ್ಠರಾಗಿ ನೆಲೆಸಬೇಕು. ಅವಳು ರಾಜನನ್ನು ಇಟ್ಕೊಂಡ್ಲು, ಇನ್ನು ಬೇರೆ ಯಾವುದು ಬೇಡ ಅವಳಿಗೆ, ತುಚ್ಛ. ಯಾಕೆ? ದ ಕಿಂಗ್ ಈಸ್ ಆಲ್ ಪವರ್ಫುಲ್. ಅವನಿದ್ರೆ ಸಾಕು, ಇನ್ನು ಬೇರೆ ಎಲ್ಲ ಏನು? ಅವನಿದ್ರೆ ಎಲ್ಲ ಬರುತ್ತೆ. ಸೊ ನಾನು ಬ್ರಹ್ಮನಾಗೋದ್ರೆ ಸದಾ ಆನಂದ. ಬೇರೆ ಎಲ್ಲ ವಸ್ತು ನನಗೆ ಯಾಕೆ ಬೇಕು? ಆನಂದ ತಂದ್ಕೊಡಕ್ಕೆ ಬೇಕು. ಆದರೆ ನಾನೇ ಆನಂದ ಆಗೋದ್ರೆ, ಇಫ್ ಐ ಆಮ್ ಬ್ಲಿಸ್ ಪರ್ಸಾನಿಫೈಡ್, ವೈ ಡು ಐ ನೀಡ್ ಎನಿಥಿಂಗ್ ಎಲ್ಸ್? ಕಲ್ಸಕ್ಕರೆ ಬೆಟ್ಟದಲ್ಲಿರುವಂಥ ಇರುವೆಗೆ ನೀವು ಜಾಂಗೀರ್ ತೋರಿಸಿ, ಜಿಲೇಬಿ ತೋರಿಸಿ ಬರುತ್ತಾ ಅದು? ಹೋಗೋ, ನಿನ್ನ ಸಿಹಿ ಸೋರ್ಸೇ ನನ್ನ ಹತ್ರ ಇದೆ, ನೀನೇ ಇಲ್ಲಿ ಬರಬೇಕು ಸಕ್ಕರೆ ತೊಗೊಂಡು ಹೋಗಕ್ಕೆ, ನೀನು ಸ್ವೀಟ್ ಮಾಡೋಕ್ಕೆ ಅಂತ ಹೇಳುತ್ತೆ. ಸೊ ನಾವು ಈ ಅಜ್ಜಿ ಇದ್ದಂಗೆ ವಿ ಶುಡ್ ಹೋಲ್ಡ್ ಫಾಸ್ಟ್ ಟು ಅವರ್ ಟ್ರೂ ನೇಚರ್. ಅದಕ್ಕೆ ದೃಕ್ದೃಶ್ಯ ಶ್ಲೋಕ 31ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ? ಭಿದ್ಯತೆ ಹೃದಯ ಗ್ರಂಥಿ. ರಿಪೀಟ್ ಮಾಡ್ಬೋದಾ? ಭಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯಾಃ, ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ತಸ್ಮಿನ್ ದೃಷ್ಟೇ ಪರಾವರೆ. ಇದೊಂದು ಗಂಟು. ಎಂಥ ಗಂಟು? ಗ್ರಂಥಿ ಅಂದರೆ ಗಂಟು. ನಾವು ಗೌರಿ ಹಬ್ಬ ಮಾಡಿದಾಗ ಷೋಡಶ ಗ್ರಂಥಿ ಕಟ್ತೀವಿ ಅಲ್ವಾ, ದಾರಕ್ಕೆ ಕಟ್ಬಿಟ್ಟು ಇಲ್ಲಿ ಕಟ್ಕೋತೀವಿ 16 ಗಂಟು. ಇದೊಂದು ಗಂಟು. ಯಾವ ಗಂಟದು? ನಾನು ದೇಹ ಮನಸ್ಸು ಬುದ್ಧಿ ಅನ್ನೋ ಒಂದು ನಂಬಿಕೆಯ ಗಂಟು, ತಪ್ಪು ನಂಬಿಕೆ, ಮಾಯೆಯ ಗಂಟು. ಅದು ಬರೀ ನನ್ನ ಮನಸ್ಸಿನ ಬುದ್ಧಿಯ ಮಟ್ಟದಲ್ಲಿ ಇರುವಂತಹ ಸುಳ್ಳು. ಪ್ರಪಂಚದಲ್ಲೇ ಅತಿ ದೊಡ್ಡ ಸುಳ್ಳು ಯಾವುದು ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ, ನಾನು ದೇಹ ಅನ್ನೋ ಒಂದು ನನಗೆ ನಾನು ಹೇಳ್ಕೊಳ್ತೀನಲ್ಲ, ಅದಕ್ಕಿಂತ ದೊಡ್ಡ ಸುಳ್ಳಿಲ್ಲ. ಮಹಾ ಸುಳ್ಳು. ಐ ಆಮ್ ಅ ವೆರಿ ಆನೆಸ್ಟ್ ಪರ್ಸನ್ ಐಸೆ ಅಂತ ಹೇಳ್ತಾ ಇರುವಾಗಲೇ ಸುಳ್ಳು ಹೇಳ್ತಾ ಇದ್ದೀವಿ. ಯಾರು ಆನೆಸ್ಟು? ಈ ದೇಹ ಮನಸ್ಸು ಬುದ್ಧಿ ಆನೆಸ್ಟ್ ಅಂತ ಹೇಳ್ತಾ ಇದ್ದೀವಿ. ಸೊ ನಾನು ದೇಹ ಮನಸ್ಸು ಬುದ್ಧಿ ಅನ್ನೋದೇ ಒಂದು ದೊಡ್ಡ ಸುಳ್ಳು. ಸೊ ಈ ಗಂಟು ಭಿದ್ಯತೆ, ಅದು ಬಿಚ್ಚೋಗ್ಬಿಡುತ್ತೆ. ಯಾರಿಗೆ? ಯಾರು ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ತಾರೋ ಅವರಿಗೆ. ಛಿದ್ಯಂತೆ ಸರ್ವ ಸಂಶಯಾಃ. ಎಲ್ಲ ಚೆನ್ನಾಗಿ ಅರ್ಥ ಆಯಿತು ಮೊನ್ನೆ ನಿಮ್ಮ ಟಾಕು. ಒಂದು ಡೌಟ್ ಇದೆ, ಕೇಳ್ಬೋದಾ? ತಪ್ಪಿಲ್ಲ, ಡೌಟ್ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು.
ಆದರೆ ಮತ್ತೆ ಮತ್ತೆ ಡೌಟ್ ಯಾಕೆ ಬರ್ತಾ ಇದೆ? ಕ್ಲಾರಿಟಿ ಇಲ್ಲ, ಕನ್ವಿಕ್ಷನ್ ಇಲ್ಲ, ಎಲ್ಲ ಡೌಟ್ಸು ಮಾಯ ಆಗೋಗುತ್ತೆ ಬ್ರಹ್ಮಜ್ಞಾನಿಗೆ. ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ, ಏನೇನು ಕರ್ಮ ಮಾಡಿರ್ತಾನೋ ಎಲ್ಲವೂ ಖಾಲಿ, ಕರ್ಮದ ಕೊಡ ಖಾಲಿ ಆಗೋಗುತ್ತೆ. ತಸ್ಮಿನ್ ದೃಷ್ಟೇ ಪರಾವರೆ, ಅವನಿಗೆ ಬ್ರಹ್ಮನ್ ಬೇರೆ ಅಲ್ಲ, ಜಗತ್ ಬೇರೆ ಅಲ್ಲ, ಜಗತ್ತು ಬ್ರಹ್ಮಣ್ಣನ ಪ್ರತಿರೂಪನೇ ಅನ್ನೋದು ಅವನಿಗೆ ಕಾಣಿಸುತ್ತೆ, ಸದಾಕಾಲ ಕಾಣಿಸುತ್ತೆ. ಬರೀ ಸತ್ಸಂಗಲ್ಲಿ ಕೂತ್ಕೊಂಡಾಗಲ್ಲ, ಪುಸ್ತಕ ಓದಿದಾಗಲ್ಲ, ಟಾಕ್ ಕೇಳಿದಾಗಲ್ಲ, 24/7 ಅವನಿಗೆ ಕಾಣಿಸುತ್ತೆ. ಸೊ ಅಂತ ಅವನು ಬಹಳ ದೊಡ್ಡ ಬ್ರಹ್ಮಜ್ಞಾನಿ, ಅವನು ಸದ್ಗುರು ಅಂತ ಶಂಕರರು ಆ ಶ್ಲೋಕವನ್ನು ಹೇಳಿಬಿಟ್ಟು ಮತ್ತೆ ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ? ಚಾಂಡಾಲರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಚಾಂಡಾಲೋ ಅಸ್ತು ಸತು ದ್ವಿಜೋ ಅಸ್ತು ಗುರುಹು ಇತಿ ಈಶಾ ಮನೀಷಾ ಮಮ ಅಂತ ಹೇಳಿ ನಮಸ್ಕರಿಸ್ತಾ ಇದ್ದಾರೆ. ಸೊ ಈ ಒಂದು ಉಪನ್ಯಾಸ ಇಟ್ ಇಸ್ ಸೆಲೆಬ್ರೇಟಿಂಗ್ ದ ಫಸ್ಟ್ ಆಬ್ಜೆಕ್ಟಿವ್ ಆಫ್ ದ ಥಿಯಾಸಫಿಕಲ್ ಸೊಸೈಟಿ, ಟು ಫಾರ್ಮ್ ಅ ನ್ಯೂಕ್ಲಿಯಸ್ ಆಫ್ ಯೂನಿವರ್ಸಲ್ brotherhood of humanity without distinction of race, creed, sex, caste or color. ಇದನ್ನು ಸೆಲೆಬ್ರೇಟ್ ಮಾಡ್ತಾ ಈ ಸೀರೀಸನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಈ ಒಂದು ಬ್ರಹ್ಮವಿದ್ಯಾ ಸಮಾಜವನ್ನು ಸ್ಥಾಪಿಸಿ ಅದನ್ನು ಪೋಷಿಸಿ ನಡೆಸ್ತಾ ಇರುವಂಥ ಮಹಾತ್ಮರಿಗೆ ನಮ್ಮೆಲ್ಲರ ಪ್ರಣಾಮಗಳು. ಶಂಕರಾಚಾರ್ಯರು ಇತಿ ಸದ್ಗುರುಗಳಿಗೆ ನಮ್ಮ ಪ್ರಣಾಮಗಳು. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು.